ಈ ಪಾಠ ಇಷ್ಟು ಏನಿದೆ ಅದರದ್ದು ರಿವಿಷನ್ ನೋಡಿ. ಇಲ್ಲಿ 2ರ ಘಾತ 224 ಭಾಗಿಸು 4ರ ಘಾತ 32 ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಬಿಡಿ ಸ್ಥಾನದ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ನೋಡೋಣ ಹೇಗೆ ಮಾಡೋದು ಅಂತ ನೋಡೋಣ. 4 ಭಾಗಿಸು 2ರ ಘಾತ 4 ಅಂತ ಕೊಟ್ಟಿದ್ದಾರಲ್ವ, 4ರ ಘಾತ 32 ಅಂತ ಕೊಟ್ಟಿದ್ದಾರೆ. ಆಮೇಲೆ ಸುಳಿವು ಏನು ಕೊಟ್ಟಿದ್ದಾರೆ, 4ನೇ ಏನಂತ ಬರೀಬೇಕಂತೆ, 2ರ ಘಾತ 2 ಬರೀರಿ ಅಂತ ಕೊಟ್ಟಿದ್ದಾರೆ. ನೋಡಿ ಮಕ್ಕಳೇ, 2ರ ಘಾತ 224 ಭಾಗಿಸು ಅಂತ ಹೇಳಿದ ತಕ್ಷಣ ಕೆಳಗೆ ಬರಿಬೇಕು ಅಂತ ಗೊತ್ತು. 4ನೇ ಏನಂತ ಬರೀರಿ ಅಂತ ಹೇಳಿದರೆ 2ರ ಘಾತ 2 ಅಂತ ಬರೀರಿ ಅಂತ ಕೊಟ್ಟಿದ್ದಾರೆ. ಆಗ 2ರ ಘಾತ 2 ಘಾತ ಎಷ್ಟು ಬರೀತೀರಾ, 32. ಇದನ್ನು ನೋಡಿದ ತಕ್ಷಣ ನಿಮಗೆ ಎಮ್ ಘಾತ ಎ ಘಾತ ಬಿ ಅಂತ ಹೇಳೋದು ಗೊತ್ತಾಯಿತು. ಆಗ ಏನಾಗುತ್ತೆ, ಎಮ್ ಘಾತ ಎ ಇಂಟು ಬಿ ಅಂತ ಮಾಡ್ತೀರಲ್ವ, ಘಾತಗಳನ್ನು ಗುಣಿಸ್ತೀರ. 32 ಎಷ್ಟಾಗುತ್ತೆ, ಆಗ 32 ಇಂಟು 2 ಮಾಡಿ, 2 2 4, 2 3 6, 64 ಬಂತು. ಇದನ್ನು ನೋಡಿದ ತಕ್ಷಣ ಇಲ್ಲಿ ಭಾಗಿಸು ಅಂತಿದ್ರೆ ಕಳಿಬೇಕು ಅಂತ ಗೊತ್ತಿದೆಯಲ್ವ, 224 ಮೈನಸ್ ಇದನ್ನ ಗುಣಿಸಿದಾಗ ನನಗೆ 64 ಬಂತು. 64ನ್ನು ಬರಿತೀನಿ. 224ರಿಂದ 64ನ್ನು ಘಾತ ಸಂಖ್ಯೆನ ಕಳೀರಿ. 4ರಿಂದ 4 ಕಳೆದ್ರೆ 0, ಇಲ್ಲಿ 2 ಕಳಿಯೋಕ್ಕಾಗಲ್ಲ, ಇಲ್ಲಿಂದ ಒಂದು ದಶಕ ತಗೋತೀರಾ. 12ರಿಂದ 6 ಕಳೆದ್ರೆ 6 ಆಗುತ್ತೆ, ಇಲ್ಲಿ 1 ಉಳ್ಕೊಳ್ಳುತ್ತೆ. ಎಷ್ಟು ಉಳಿಯಿತು ಈಗ ನನಗೆ ಬಂದಿದ್ದು 2ರ ಘಾತ 160. ಇಷ್ಟು ನಿಮ್ಗೆ ಎಲ್ರಿಗೂ ಗೊತ್ತಿದೆ ಅಂತ ತಿಳ್ಕೊಳ್ತೀನಿ. ಈಗ ಅವ್ರು ಕೇಳಿರೋದು ಬಿಡಿ ಸ್ಥಾನದಲ್ಲಿ ಯಾವ ಸಂಖ್ಯೆ ಬರ್ತದೆ ಅಂತ. ಅದಕ್ಕೆ ನಾವೇನು ಮಾಡಬೇಕಂತೇಳಿದ್ರೆ 2ರ ಘಾತ 1ರ ಬೆಲೆ ಎಷ್ಟು, 2 ಅಂತ ಹೇಳಿದ್ರೆ 2ರ ಘಾತ 1 ಅಂದರೆ 2. 2ರ ಘಾತ 2 ಅಂತ ಹೇಳಿದ್ರೆ ಎಷ್ಟು ಬರ್ತದೆ, 2 2 4. ಬಿಡಿ ಸ್ಥಾನದಲ್ಲಿ 2ರ ಘಾತ 1 ಅಂದರೆ 2 ಬರ್ತದೆ. ಬಿಡಿ ಸ್ಥಾನದಲ್ಲಿ 2ರ ಘಾತ 2 ಅಂದರೆ 4 ಬರ್ತದೆ. 2ರ ಘಾತ 3 2 2 4, 4 2 8, 8 ಬರ್ತದೆ. ಆಗ 2ರ ಘಾತ 3 ಅಂದರೆ ಬಿಡಿ ಸ್ಥಾನದಲ್ಲಿ ಯಾವ ಅಂಕಿ ಬರ್ತದೆ, 8 ಬರ್ತದೆ. 2ರ ಘಾತ 4 ಅಂದರೆ 4 ಸಲ ಗುಣಿಸಿದಾಗ 8 2 ಎಷ್ಟಾಯಿತು, 16. ಎಷ್ಟು ಬಂತು, 6 ಬಂತು. ನೆಕ್ಸ್ಟು 2ರ ಘಾತ 5 16 ಇಂಟು 2, 16 2 ಎಷ್ಟಾಯಿತು, 32 ಆಯಿತು. 2ರ ಘಾತ 6 32 ಇಂಟು 2 ಮಾಡಿ, 2 2 4, 2 3 6. ನೋಡಿ ಮಕ್ಕಳೇ, 2ರ ಘಾತ 7 2ರ ಘಾತ 7 ಅಂದರೆ 64 ಇಂಟು 2, 2 4 8, 2 6 12. ಏನು ರಿಪೀಟ್ ಆಗ್ತಾ ಇದೆಯಲ್ವಾ, ಏನು ರಿಪೀಟ್ ಆಗ್ತಾ ಇದೆ, 2 4 8 ಆಯಿತು. ಈಗ 2ರ ಘಾತ 8 ಮಾಡಿ ನೋಡೋಣ ಎಷ್ಟು ಬರ್ತದೆ ನೋಡೋಣ. ಇಂಟು 2 ಮಾಡಬೇಕಲ್ಲ, 2 8 ಎಷ್ಟಾಯಿತು, 16. 1 2 2 4 1 5, 2 1 2. ಏನು ರಿಪೀಟ್ ಆಯ್ತು ಮತ್ತು ಮಕ್ಕಳೇ, ಬಿಡಿ ಸ್ಥಾನದಲ್ಲಿ ನೋಡಿ, ಬಿಡಿ ಸ್ಥಾನದಲ್ಲಿ ಇಲ್ಲಿ 2 4 8 6 ಇದು ಬಂದಿದೆ ಅಲ್ವಾ. ಇಲ್ಲಿನೂ ನೋಡಿ 2 4 8 6 ಸೇಮ್ ರಿಪೀಟ್ ಆಗ್ತಾ ಇದೆ ಅಲ್ವಾ. ಇದು ರಿಪೀಟ್ ಆಗ್ತಾ ಇದೆ. ಈಗ ನಿಮಗೆ ಇಷ್ಟು ಯೋಚನೆ ಇರಬೇಕು, ರಿಪೀಟ್ ಆಗ್ತಾ ಇದೆ ಅಂತ. ಇದು 2ರ ಘಾತ 4 ಅಂತ ಹೇಳಿದ್ರೆ ನಿಮ್ಗೆ ಎಷ್ಟು ಬರ್ತಾ ಇದೆ, 16 ಬರ್ತಾ ಇದೆ. ಅದೇ ಥರ 2ರ ಘಾತ 8 ಅಂತ ಹೇಳಿದರೆ ಎಷ್ಟು ಬರ್ತಾ ಇದೆ, 256 ಬರ್ತಾ ಇದೆ. ಬಿಡಿ ಸ್ಥಾನದಲ್ಲಿ ಇಲ್ಲೂ 6 ಇದೆ, ಇಲ್ಲೂ 6 ಇದೆ. ಈ 4ನ್ನು ನೋಡಿ ಮಕ್ಕಳು, ಇಲ್ಲಿ 4 ಇದೆ, ಇಲ್ಲಿ 8 ಇದೆ. ಈ 4ಕ್ಕೂ 8ಕ್ಕೂ ಏನೋ ಸಂಬಂಧ ಇದೆ. ಏನು, 4ನೇ ಮಗ್ಗಿಲು ಹೋಗ್ತಾ ಇದೆ. 4 1 4, 4 2 8. ಅದೇ ಥರ ಈ 160 4ರಿಂದ ಹೋಗುತ್ತಾ ಅಂತ ನೋಡಿ. 4ರಿಂದ ಬಾಕ್ಸ್ ನೋಡಿ, 160 4ರಿಂದ ಹೋಗುತ್ತಾ, 4 4 16. ಓಕೆನಾ, ಇಲ್ಲಿ 0 ಇಲ್ಲ. ಆಗ 4 40 160. ಆಗ 4ರ ಗುಣಕ ಆಗಿದೆ. 2ರ ಘಾತ 4 ಇಂಟು 40 ಮಾಡಿದರೆ ನಮಗೆ ಇದು 4ರ ಗುಣಕ ಆಗಿದೆ. 4ರ ಗುಣಕ ಅಂತ ಹೇಳಿದ ತಕ್ಷಣ ಬಿಡಿ ಸ್ಥಾನದಲ್ಲಿ ಏನು ಬರ್ತದೆ ಅಂತ ಬರಿತೀರಾ, ಬಿಡಿ ಸ್ಥಾನದಲ್ಲಿ 6 ಬರ್ತದೆ. ಉತ್ತರವನ್ನು ಏನು ಬರಿತೀರಾ, 2ರ ಘಾತ 160 ಬಿಡಿ ಸ್ಥಾನದಲ್ಲಿ 6 ಹೊಂದಿರುತ್ತದೆ. ಒಂದು ಸಂಗ್ರಾಹಕದಲ್ಲಿ 5 ಬಾಟ್ಲಿ ಇದೆ. ಪ್ರತಿದಿನ ಏನಿಲ್ಲ, ತುಂಬ ಸುಲಭ ಇದೆ. ಪ್ರತಿದಿನ ಒಂದು ಹೊಸ ಸಂಗ್ರಾಹಕವನ್ನು ತರಲಾಗುತ್ತೆ. 40 ದಿನಗಳ ನಂತರ ಎಷ್ಟು ಬಾಟ್ಲಿ ಬರುತ್ತೆ ಅಂತ. ಟೋಟಲ್ 40 ದಿನ ಆದಮೇಲೆ ಎಷ್ಟು ಬಾಟ್ಲಿ ಬರ್ತದೆ, 40 ದಿನ ಆಯಿತು ಅಂತ ಹೇಳಿದ ತಕ್ಷಣ ಅಲ್ಲಿ 40 ಸಂಗ್ರಾಹಕ ಇರುತ್ತೆ ಅಲ್ವಾ. ಒಂದು ದಿನಕ್ಕೆ ಒಂದು ಸಂಗ್ರಾಹಕ ಅಂದರೆ 40 ದಿನಕ್ಕೆ ಎಷ್ಟು ಸಂಗ್ರಾಹಕ, 40 ದಿನಕ್ಕೆ ಸಂಗ್ರಾಹಕ ಎಷ್ಟಾಗುತ್ತೆ, 40 ಆಗುತ್ತೆ. ಒಂದು ಸಂಗ್ರಾಹಕದಲ್ಲಿರುವ ಬಾಟಲಿ ಎಷ್ಟು, ಸಂಗ್ರಾಹಕದಲ್ಲಿರುವ ಬಾಟಲಿ 5. ಹಾಗಾದರೆ
40 ದಿನದ ನಂತರ ಎಷ್ಟು ಬಾಟ್ಲಿರ್ತದೆ? 40 ದಿನದ ನಂತರ ಜಸ್ಟ್ ಏನು ಮಾಡ್ತೀರಾ? 40 × 50, 40 × 5, ಸಾರಿ 40 × 5, 4 5 20. ಎಷ್ಟು ಬಾಟ್ಲಿ ಇದೆ? 200 ಬಾಟಲಿಗಳಿರುತ್ತವೆ ಅಷ್ಟೇ. ಅರ್ಥ ಆಯ್ತಲ್ವಾ? 200 ಬಾಟಲಿಗಳಿರುತ್ತದೆ. ಮಕ್ಕಳೇ, ಕೊಟ್ಟಿರೋ ಸಂಖ್ಯೆಯನ್ನು 2 ಅಥವಾ ಹೆಚ್ಚು ಘಾತಾಂಕಗಳ ಗುಣಲಬ್ಧವಾಗಿ ವಿಭಿನ್ನ ರೀತಿಯಲ್ಲಿ ಬರೀರಿ. ಮಕ್ಕಳೇ, ಇದನ್ನು ಅನೇಕ ರೀತಿಯಲ್ಲಿ ಬರಿಬೋದು. ಇದನ್ನು ಸುಲಭ ರೂಪಕ್ಕೆ ತರದ್ದು, ಅದನ್ನು ಆ ರೀತಿ ಘಾತಾಂಕ ರೂಪದಲ್ಲಿ ಬೇಕಾದರೂ ಬರೀಬೋದು. ಆದರೆ ನಮಗೆ ಎಷ್ಟು ಥರ ಬೇಕು? 2 ಅಥವಾ ಹೆಚ್ಚು ಘಾತಾಂಕಗಳ ಗುಣಲಬ್ಧವಾಗಿ 3 ವಿಭಿನ್ನ ರೀತಿ, 3 ಅಂತಿದೆ ಮಕ್ಕಳೇ. ನೋಡಿ, ನೀವು ಹೀಗೆ ಬರಿತೀನಿ ಮೇಡಮ್, 2 ಅಥವಾ 2ಕ್ಕಿಂತ ಜಾಸ್ತಿ ಅಂತ. 64 ರ ಘಾತ 2 ಇಂಟು 64 ರ ಘಾತ 1 ಅಂತ ಬರಿತೀನಿ ಅಂತಂದ್ರು ಓಕೆ, ಅದು ಒಂದು ರೀತಿ ಆಗುತ್ತೆ. ಓಕೆ, ಈಗ ಒಂದನೇದು ನಾನು ಹೀಗೆ ಬರಿತೀನಪ್ಪ, 2 + 1 3 ಬರ್ತಲ್ಲ, ಇದು ಏನಿಂತು ಅದು ಬರಬೇಕು, ಇದು ಚೇಂಜ್ ಮಾಡಬಾರ್ದು ಆಯ್ತಾ? ಇಲ್ಲಿ ಏನಿದೆ ಆನ್ಸರ್ ಅದು ಬರಬೇಕು. ಅಥವಾ ನಾನು ಇದನ್ನು ಏನು ಮಾಡ್ತೀನಿ, 64ನ್ನು ನಾನು ಅಪವರ್ತನ ವಿಧಾನದ ಅಪವರ್ತಿಸ್ತೀನಿ. ಹೇಗೆ? ಲಾಸ ಕಂಡು ಗೊತ್ತಿದೆ ಅಲ್ವಾ? 2 3 6, 2 2 4. ಪುನಃ ಯಾವುದರಿಂದ? 2ನೇ ಮಗ್ಗಿಂದ. ಪುನಃ 2 1 2, ಎಷ್ಟು ಉಳ್ಕೊಳ್ತೀವಿ? 1 ಉಳ್ಕೊಳ್ತು. ಆಗ ಎಷ್ಟಾಯಿತು? 12 ಆಯಿತು. 2 6 12. ಪುನಃ 2 ಎಷ್ಟು? 2 8 16. ಪುನಃ 2 4 8, 2 2 4, 2 1. ಇಲ್ಲಿ ಗಂಟ ಬರೆದ್ವಿ. ಎಷ್ಟು 2ಗಳಾದವು ಮಕ್ಕಳೇ? 1 2 3 4 5 6. ಆಗ ನಾನು ಇದನ್ನು ಏನಂತ ಬರಿತೀನಿ? 2 ರ ಘಾತ 6. ನೋಡಿ, 64 ರ ಘಾತ 2, 64 ಅಂತ ಹೇಳಿದ್ರೆ 2 ರ ಘಾತ 6. ಬರೀ 64ನ್ನು ನಾನು ಮಾಡಿರೋದು 2 ರ ಘಾತ 6. ಈ 64 ಅಂತ ಹೇಳಿದ್ರೆ 2 ರ ಘಾತ 6. ಆಮೇಲೆ ಬ್ರ್ಯಾಕೆಟ್ ಹಾಕಿ ಇಲ್ಲೊಂದು ಘಾತ ಕೊಟ್ಟಿದ್ದಾರೆ ಅವರು, ಅದನ್ನು ನಾನು ಏನು ಮಾಡ್ತೀನಿ, ಈ ರೀತಿ ಬರ್ಕೊಳ್ತೀನಿ. ನಮ್ಗೆ ಇದು ಸೂತ್ರ ಗೊತ್ತಿದೆ, ಏನು? ಎ ಘಾತ ಎಂ ಘಾತ ಎನ್ ಅಂತ ಬಂದ ತಕ್ಷಣ ಏನು ಮಾಡಬೇಕು ಅಂತ ಗೊತ್ತಿದೆ. ಈ ಎಮ್ ಎನ್ ಏನು ಮಾಡಬೇಕು ಅಂತ ಗುಣಿಸ್ಬೇಕು ಅಂತ ಗೊತ್ತಿದೆ. ಎ ಘಾತ ಎಮ್ ಎನ್ ಅಂತ ಗೊತ್ತಿದೆ. ಆಗ ಇಷ್ಟಾಗುತ್ತೆ, 2 ರ ಘಾತ 6 3 ಎಷ್ಟಾಯಿತು? 18. ಈಗ ನಾನು ಇದನ್ನು ಏನು ಮಾಡ್ತೀನಿ, ಇದು ಮೊದಲನೇದು ಈ ರೀತಿ ಬರ್ತೀನಿ. ಈ 2 ರ ಘಾತ 18ಅನ್ನು ನಾನು ಏನು ಮಾಡ್ತೀನಿ, 2 ರ ಘಾತ 10 ಗುಣಿಸು 2 ರ ಘಾತ 6 ಗುಣಿಸು 2 ರ ಘಾತ 2 ಅಂತ ಬರ್ತೀನಿ. 18 ಬರ್ತದಾ? 10 6 16, 16 2 18 ಬರ್ತದಲ್ವಾ? ಈಗ ಮೊದಲನೇ ಥರ ಹೀಗೆ ಡೈರೆಕ್ಟ್ ಸಿಂಪಲ್ ಆಗಿ ಬರ್ತೀನಿ. 64 ರ ಘಾತ 2 ಇಂಟು 64 ರ ಘಾತ 1. ಇಲ್ಲಿ ಮೂರು ಪದಗಳ ಗುಣಲಬ್ಧವಾಗಿ ಬರ್ದಿದ್ದೀನಿ. 2 ರ ಘಾತ 10, 2 ರ ಘಾತ 6, 2 ರ ಘಾತ 8 ಗುಣಿಸಿದ್ರೆ ನಮ್ಗೆ ಇದೇ ಬರುತ್ತೆ. 64 ರ ಘಾತ 3 ಬರುತ್ತೆ. ಇದು 2ನೇ ವಿಧ. ನೆಕ್ಸ್ಟ್ ಇದನ್ನೇ ಆಚೆ ಈಚೆ ಚೇಂಜ್ ಮಾಡಿ ಬೇಕಾದರೂ ಬರಿತೀನಿ. ಏನಂತ? 2 ರ ಘಾತ ಟೋಟಲ್ 5 ಇಂಟು 2 ರ ಘಾತ 5 10 ಆಯ್ತಲ್ವಾ? 2 ರ ಘಾತ ಇನ್ನು ಉಳ್ಕೊಂಡಿದ್ದು 8. ಹಿಂಗೆ ಬೇಕಾದರೂ ಬರಿಬೋದು, ಹೇಗೆ ಬೇಕಾದರೂ ಬರಿಬೋದು ಮಕ್ಕಳೇ. ಅರ್ಥ ಆಯ್ತಲ್ವಾ? ಇಲ್ಲಿ ನಮಗೆ ಚಾನ್ಸಸ್ ಇನ್ನೊಂದು ಮಾಡ್ಬೋದು. ಇದನ್ನು ಏನು ಬರೀತೀರಾ? ಇಲ್ಲಿ 2 ಅಂತ ಬರೆದ್ಬಿಟ್ಟು 64 ರ ಘಾತ 1 ಇಂಟು 64 ಇಂಟು 64. ಆದರೆ ಘಾತ ಸಂಖ್ಯೆ 1 ಅಂತ ಬರೆಯೋತ್ತಿಗೆ ನಿಮಗೆ ಏನಾಗುತ್ತೆ? ಇಲ್ಲದ್ರೆ ಇದನ್ನು 64ನ್ನು 2 ರ ಘಾತ ಎಷ್ಟು 6 ಬರುತ್ತಲ್ವಾ? ಇಲ್ಲಿ 2 ರ ಘಾತ 6 ಇಂಟು 2 ರ ಘಾತ 6 ಇಂಟು 2 ರ ಘಾತ 6 ಅಂತ ಬೇಕಾದರೂ ಬರಿಬೋದು. ಇಲ್ಲಿ 64ನ್ನು ಈ ರೀತಿ ನಾವು ಅಪವರ್ತಿಸಿ ಅವಿಭಾಜ್ಯ ಅಪವರ್ತನಗಳ ರೂಪದಲ್ಲಿ ಎಷ್ಟು ಬರ್ತದೆ 2 ಅಂತ ನೋಡಿ, ಆಗ 2 ರ ಘಾತ 6 ಬರ್ತದೆ. 64 ಅಂದರೆ 2 ರ ಘಾತ 6. ಪುನಃ ಈ 64 ಅಂತ ಹೇಳಿದ್ರೆ 2 ರ ಘಾತ 6. ಈ ರೀತಿ ಬೇಕಾದರೂ ಬರಿಬೋದು. ಬೇಷನಾಗಿ ನಿಮ್ಗೆ ಇಷ್ಟ ಬಂದಷ್ಟು ರೀತಿಯಲ್ಲಿ ಬರಿಬೋದು. ಓಕೆ, ನೆಕ್ಸ್ಟ್ ಲೆಕ್ಕ ಇದೇ ಥರ ಇರೋದು, ನೋಡೋಣ ಹೇಗೆ ಬರೆಯೋದು ಅಂತ. ನೀವು ನಾನು ಬರೆಯೋಷ್ಟೊಳಗೆ ನೀವು ಬರ್ದಿರ್ತೀರಾ ಅಂತ ಯೋಚನೆ ಮಾಡ್ತೀನಿ. ಇದು 192, ಸ್ವಲ್ಪ ದೊಡ್ಡ ನಂಬರ್. ಘಾತ ಎಷ್ಟು ಕೊಟ್ಬಿಟ್ಟಿದ್ದಾರೆ? ಘಾತ 8 ಕೊಟ್ಟಿದ್ದಾರೆ. ನೀವು ಇದನ್ನೇ ಸರಿ ಹೀಗೆ ಬರಿತೀನಿ ಮೇಡಮ್ ಅಂತ ಹೇಳಿದ್ರೆ ಹಾಗೂ ಬರಿಬೋದು. 192 ರ ಘಾತ 2 ಇಂಟು 192 ರ ಘಾತ 2 ಇಂಟು 192 ರ ಘಾತ 2 ಇಂಟು 192 ರ ಘಾತ 2 ಎಷ್ಟಾಯಿತು? 2 4 6 8 ಬಂತಲ್ಲ, 192 ರ ಘಾತ 8 ಆಯ್ತಲ್ವಾ? ಅಥವಾ ಇದನ್ನೇ ಬೇಕಾದ್ರೆ ಆ ಕಡೆ ಮಾಡಿ 3 ಟೈಪ್ ಬರಿಬೋದು ಮಕ್ಕಳು, ನಿಮ್ಮಿಷ್ಟ. ಅಥವಾ 192 ನನಗೆ ಸ್ವಲ್ಪ ಇದನ್ನೆಲ್ಲ ಅಪವರ್ತಿಸಿ, ಇದನ್ನು ಅವಿಭಾಜ್ಯ ಅಪವರ್ತನದ ಮೂಲಕ ಎಷ್ಟು 2ಗಳು ಬರ್ತದೆ ಅಂತ ನೋಡಿ ಎಲ್ಲ ಮಾಡ್ತೀನಿ ಅಂತೇಳು ಅಂತಾರೆ. ಕ್ಯೂರಿಯಾಸಿಟಿ ಇರೋ ಮಕ್ಕಳು ಹೀಗೂ ಬೇಕಾದರೂ ಮಾಡ್ಬೋದು. 2 ಎಷ್ಟಲಿ? 2 9 18. ಎಷ್ಟು ಉಳ್ಕೊಳ್ತು? 1 2 6 12. ಪುನಃ 2ರಿಂದ 2 4 8 1 2 8 16. 2 2 4 2 4 8. ಪುನಃ 2ರಿಂದ 2 1 2 2 2 6 12. 2 3 6 3 1. ಎಷ್ಟು 2ಗಳಿದೆ ನೋಡಿ? 1 2 3 4 5 6.
ಆಗ ಇದನ್ನು 2ರ ಘಾತ 6 ಗುಣಿಸು ಎಷ್ಟಿದು 3. ಓಕೆ, ಅದರ ಘಾತ ಎಷ್ಟು ಬರಿಬೇಕು ನಾನು 8 ಅಂತ ಬರಿಬೋದು. 192 ಅಂತ ಹೇಳಿದ್ರೆ 2ರ ಘಾತ 6 ಇಂಟು 3. ಈಗ ನಾವು ಇದನ್ನು ಏನು ಮಾಡೋಣ, ಇದನ್ನೇ ಬೇಕಾದರೆ ಇಲ್ಲೇ 3 ಥರ ಬರಿಬೋದು, ಅಥವಾ ಇದನ್ನು ನಾವು 3 ಥರ ಹೇಗೆ ಬರಿಬೋದು ಅಂತ ಹೇಳ್ತಾ ಇದ್ದೀನಿ ನೋಡಿ. 2ರ ಘಾತ 6, ಈಗ ನಾನು ಘಾತನ ಇದನ್ನು ಏನು ಮಾಡಬೇಕು, ಹಂಚ್ಕೊಳ್ಬೇಕು. 2ರ ಘಾತ 6 8 ಇಂಟು 3ರ ಘಾತ 8 ಅಂತ. ಈಗ ನೋಡಿ 2ರ ಘಾತ 6 8 ಸಲ ಹೇಗೆ ಬಂತು ಅಂತ ಗೊತ್ತಲ್ವ ನಿಮಗೆ? ಹಾಂ, ಇದು ಸೂತ್ರ ಏನು, ಎ ಇಂಟು ಬಿ ಘಾತ ಎಮ್ ಈಕ್ವಲ್ ಟು ಎ ಘಾತ ಎಮ್ ಇಂಟು ಬಿ ಘಾತ ಎಮ್. ಓಕೆ, ಅದನ್ನು ಅದೇ ಥರ ಬರ್ತಿದೆ. 6 8 ಎಷ್ಟಾಗುತ್ತೆ 48 ಇಂಟು 3ರ ಘಾತ 8. 48ನ್ನು ನೀವು ಇನ್ನೂ ಇದು ಒಂದು ಥರ ಬರೆದ್ರಿ, ಎರಡು ಅಂಕಿಗಳ ಗುಣಲಬ್ಧವಾಗಿ. ಓಕೆ, ಅಥವಾ ಇನ್ನು ಹೀಗೆ ಬರಿತೀನಿ ಅಂತಾರೆ, 2ರ ಘಾತ 20 ಗುಣಿಸು 2ರ ಘಾತ 28, ಆಗ 48 ಆಯ್ತಲ್ಲ ಕರೆಕ್ಟು, ಇಂಟು 3ರ ಘಾತ 4 ಇಂಟು 3ರ ಘಾತ 4. ಓಕೆ, ಇದು 3ನೇದು. ಹೇಗೆ ಬೇಕಾದರೂ ಮಾಡ್ಬೋದು ಮಕ್ಕಳೇ. ಈಗ ನಿಮಗೆ ಒಂದು ಅಂದಾಜಾಗಿದೆ, ಇದರಲ್ಲೇ ನೀವು ಆಟ ಆಡ್ಬಿಡ್ಬೋದು. ಓಕೆ, ಈಗ ನೆಕ್ಸ್ಟ್ ಒನ್, ಲಾಸ್ಟ್ ಒನ್, 32ರ ಘಾತ. ಅದು ಮೈನಸ್ ಇರೋದನ್ನು ಮಾಡ್ತೀನಿ, ಇಲ್ಲದ್ರೆ ನೀವೇ ಮಾಡ್ಬೋದಿತ್ತು. ಇಲ್ಲಿ 32ರ ಘಾತ -5 ಅಂತಿದೆ. ಈಗ ನೀವು ಇದನ್ನು 32ರ ಘಾತ -3 ಗುಣಿಸು 32ರ ಘಾತ -2 ಅಂತ ಬರೆದ್ರೆ ತಪ್ಪಾ? ಇಲ್ಲ. 32ರ ಘಾತ -3 -2 -5 ಬಂದೇ ಬರುತ್ತಲ್ಲ. ಘಾತ ಗುಣಿಸು ಚಿಹ್ನೆ ಬಂದ ತಕ್ಷಣ ಘಾತಗಳನ್ನ ಕೂಡಿಸ್ಬೇಕು, ನಿಮಗೆ -5 ಬರ್ತದೆ. ಆಗ ಒಂದು ಲೆಕ್ಕದಲ್ಲಿ ಇದು ಸರಿ, ಫಸ್ಟ್ ಒನ್. ಓಕೆನಾ? ಈಗ ಇನ್ನು ಯಾವ್ಯಾವ 32ನ್ನು ನಾನು ಏನು ಮಾಡ್ತೀನಿ, ಇದನ್ನೇ ಹೀಗೆ ಬೇಕಾದರೂ ಬರ್ಕೊಳ್ಳಿ ಮಕ್ಕಳೇ. 32ರ ಘಾತ -1 ಇಂಟು 32ರ ಘಾತ -4, ಇದು ಒಂದು 4 -4 -1 ಇಂಟು 32ರ ಘಾತ -2. ಇದು ಆಚೆ ಆಯಿತು ಅಂತ ಅಷ್ಟೇ, ಇದು ಸೇಮ್ ಆಗುತ್ತೆ ಅಲ್ವಾ? ಈಗ ನಾನು ಈ 32ನ್ನು ನೋಡಿ 2ರಿಂದ ಭಾಗಿಸ್ಕೊಂಡು ಹೋಗ್ತೀನಿ. 2 ಎಷ್ಟಲಿ 2 1 2, 2 6 12, 2 8 16, 2 4 8, 2 2 4, 2 1. ಎಷ್ಟು 2ಗಳು ಬಂದವು ಮಕ್ಕಳೇ? 1 2 3 4 5. ಓಕೆ, ಇದನ್ನು ನಾನು 32ನ್ನು ನಾನು ಏನು ಬರಿತೀನಿ, 2ರ ಘಾತ 5, ಇಲ್ಲಿ -5 ಬರಿತೀನಿ ಘಾತ. ಆಗ ಎಷ್ಟಾಗುತ್ತೆ 2ರ ಘಾತ ಮೈನಸ್ ಇಂಟು ಮೈನಸ್ ಇಂಟು ಪ್ಲಸ್, ಇಲ್ಲಿ ಪ್ಲಸ್ ಇರೋದಲ್ಲ, 5 5 ಎಷ್ಟಾಗುತ್ತೆ 25. ಈಗ ಇದನ್ನು ನಾವು ಈಸಿಯಾಗಿ ಬರಿಬೋದಲ್ಲ, ಎಷ್ಟು ಬೇಕಾದ್ರೆ ಬರಿಬೋದು. 2ರ ಘಾತ -20 ಗುಣಿಸು 2ರ ಘಾತ -5 ಬರ್ತದಲ್ಲ, -20 -5 -25 ಬರುತ್ತೆ. ಇದು ಒಂದು. ಓಕೆ, ಎರಡನೇದು 2ರ ಘಾತ -10 ಗುಣಿಸು 2ರ ಘಾತ -5 ಗುಣಿಸು 2ರ ಘಾತ ಎಷ್ಟಾಯಿತು 15 ಆಯಿತು. ಇನ್ನೊಂದು 10 ಬೇಕಲ್ವಾ, -10 10 10 20 25 ಆಯಿತು. ಇನ್ನು 3ನೇ ಥರ ಬರಿತೀನಿ ಅಂತ ಹೇಳಿದ್ರೆ 2ರ ಘಾತ -5 ಇಂಟು 2ರ ಘಾತ -5 ಇಂಟು 2ರ ಘಾತ 5 5 10 ಆಯಿತು. ಇನ್ನೊಂದು 10ನ್ನು ಬರೆದ್ರೆ ಆಯಿತು -10. ಅಲ್ಲಿ -10 ಆಯಿತು. ಈಗ ಎಷ್ಟಾಯಿತು 10 20 ಆಯಿತು. ಇನ್ನೊಂದು 2ರ ಘಾತ -5, ಆಗ 25 ಆಗುತ್ತೆ ಅಲ್ವಾ? ಟೋಟಲ್ 25 ಬರಲೇಬೇಕು ಕೂಡಿಸುವಾಗ. ಈ ರೀತಿ ನೀವು ಲೆಕ್ಕಗಳನ್ನು ನಿಮ್ಗೆ ಇಷ್ಟ ಬಂದಾಗೆ, ಇದು ನಿಮ್ಗೆ ಈಗ ಒಂದು ಐಡಿಯಾ ಸಿಕ್ಕಿದೆ ಅಂತ ತಿಳ್ಕೊಳ್ತೀನಿ. ನಿಮಗೆ ಇಷ್ಟ ಬಂದ ಹಾಗೆ ಈ ಲೆಕ್ಕಗಳನ್ನ ಜೋಡಿಸ್ಕೋಬೋದು. ಗೊತ್ತಾಯ್ತಲ್ಲ? ಮೇಯ್ನ್ ಬರಬೇಕಾಗಿದೆ ಏನು ಕೊಟ್ಟಿದ್ದಾರೆ ಅದು ಬಂದಿರಬೇಕಷ್ಟೆ. ಘನ ಸಂಖ್ಯೆಗಳು ವರ್ಗ ಸಂಖ್ಯೆಗಳು ಆಗಿದೆ ಕೆಲವೊಂದು ಸಲ ಮಾತ್ರ. ಯಾವಾಗ ಹೇಳಿ? ಎಲ್ಲ ಘನ ಸಂಖ್ಯೆಗಳು ವರ್ಗ ಸಂಖ್ಯೆ ಆಗಿದೆಯಾ? ಈಗ 4 ಒಂದು ಅಲ್ಲ, ಘನ ಸಂಖ್ಯೆ 8 ಅಲ್ವಾ? 8 ವರ್ಗ ಸಂಖ್ಯೆನಾ? ಅಲ್ವಾ? ಆದರೆ 16 64 ಹೌದು, 64 ಹೌದು. ಏಕೆ? 8ರ ವರ್ಗಮೂಲ ತಗೊಂಡ್ರೆ ಸರಿ, 64ರ ವರ್ಗಮೂಲ 8, 8ನ್ನು ವರ್ಗ ಮಾಡಿದಾಗ ನನಗೆ 64 ಸಿಗ್ತದೆ. 4ರ ಘನವನ್ನು ಮಾಡಿದಾಗ 4ನ್ನು ಘನ ಮಾಡಿದಾಗ ನನಗೆ ಎಷ್ಟು ಸಿಗ್ತದೆ? 60. ಆಗ ನಾವು ಏನಂತ ಬರಿಬೇಕು ಇದಕ್ಕೆ? ಕೆಲವೊಮ್ಮೆ ಮಾತ್ರ ಸರಿ. ಯಾವುದಕ್ಕೆ? ಫಸ್ಟ್ ಒನ್ ಏನು? ಕೆಲವೊಮ್ಮೆ ಮಾತ್ರ ಸರಿ. ಯಾಕೆ ಅಂತ ಹೇಳಿದ್ರೆ ಇದನ್ನು ಬರಿಬೇಕು. 8ರ ಘಾತ 2 = 64, 4ರ ಘಾತ 3 = 64. ಆಗ ಮಾತ್ರ. ಬೇರೆ ಯಾವುದೇ ನಂಬರಿಗೆ ಅಪ್ಲೈ ಆಗಲ್ಲ, ಕೆಲವೊಂದು ನಂಬರಿಗೆ ಮಾತ್ರ ಅಪ್ಲೈ ಆಗುತ್ತೆ. 4ನೇ ಘಾತವು ಸಹ ವರ್ಗ ಸಂಖ್ಯೆಗಳಾಗಿದೆ. 4ನೇ ಘಾತ ಅಂತ ಯಾವುದೇ ಸಂಖ್ಯೆಯ 4ನೇ ಘಾತ ವರ್ಗ ಸಂಖ್ಯೆ ಆಗಿದೆ ಅಂತ ಕೊಟ್ಟಿದ್ದಾರೆ. ನೋಡೋಣ 4ರ ಘಾತ ಆಗುತ್ತಾ ಅಂತ ನೋಡೋಣ. ಈಗ 2ನ್ನು ತಗೊಂಡು 2ರ ಘಾತ 4 ಅಂತ ತಗೊಳ್ಳಿ. ಆಗ ಎಷ್ಟಾಗುತ್ತೆ?
2 4, 4 8, 8 16. ಇಲ್ಲಿ ಸರಿ ಬಂತು ಅಲ್ವಾ? 2 4, 4 8, 8 16 ಅದು ವರ್ಗ ಸಂಖ್ಯೆ ಆಗಿದೆ. 3 ತಗೊಳ್ಳೋಣ, 3 ರ ಘಾತ 4 ಅಂತೇಳಿ 3 ಇಂಟು 3 ಇಂಟು 3 ಇಂಟು 3 ಗುಣಿಸ್ ನೋಡಿ. 3 3 9, 9 3 27, 27 3 81. ಹೌದು ತಾನೆ? 27 3 81. ಇದು ಸಹ ವರ್ಗ ಸಂಖ್ಯೆ. ಆಗ ಇದು ಉತ್ತರ ಸರಿ ಇರ್ತದೆ ಮಕ್ಕಳೇ. ಯಾಕಂತಂದರೆ ಯಾವುದೇ ಒಂದು 4ನೇ ಘಾತಗಳು ಸಹ ವರ್ಗ ಸಂಖ್ಯೆಯಾಗಿದೆ. ಇದು ಯಾವಾಗಲೂ ಸರಿ. ಯಾಕೆಂತಂದರೆ ಇದರಲ್ಲಿ ಬೇರೆ ನಂಬರ್ನ ನೀವು ಟ್ರೈ ಮಾಡಿ ನೋಡಿ. ಒಂದು ಸಂಖ್ಯೆಯ 5ನೇ ಘಾತವು ಆ ಸಂಖ್ಯೆಯ ಘನದಿಂದ ಭಾಗಿಸಲ್ಪಡುತ್ತದೆ. ಒಂದು ಸಂಖ್ಯೆ ಘನದಿಂದ ಹೌದು ಭಾಗಿಸಲ್ಪಡ್ತದೆ, ಯಾವಾಗಲೂ ಸರಿ. ಯಾಕೆ ಹೇಳಿ ಮಕ್ಕಳೇ? ನೋಡಿ, ಒಂದು ಸಂಖ್ಯೆಯ 5ನೇ ಘಾತ, 5ನೇ ಘಾತ ಅಂತ ಹೇಳಿದ್ರೆ a ಘಾತ 5 ಭಾಗಿಸು. ನೋಡಿ, ಯಾವಾಗಲೂ ಸರಿ ಅಂತ ಇದಕ್ಕೆ ಉತ್ತರ ಬರೀತೀರಾ, ಯಾವಾಗಲೂ ಸರಿ. ಓಕೆ, ಯಾವಾಗಲೂ ಸರಿ. ಇದು ಅಷ್ಟೇ. ಯಾವಾಗಲೂ ಸರಿ. ಘನಸಂಖ್ಯೆಗಳ ಗುಣಲಬ್ಧವು ಒಂದು ಘನಸಂಖ್ಯೆಯಾಗಿದೆ ಅಂತ ಕೊಟ್ಟಿದ್ದಾರೆ. ಈಗ ಯಾವಾಗಲೂ ಸರಿಯಾ ಅಂತ ನೋಡೋಣ. ಒಂದು ಘನಸಂಖ್ಯೆಗಳ ಗುಣಲಬ್ಧ. ಘನಸಂಖ್ಯೆ 2 ಘನಸಂಖ್ಯೆಗಳು. ಈಗ ಮೊದಲನೇ ನಮಗೆ ಘನಸಂಖ್ಯೆ ಸಿಗೋದು ಯಾವುದು? 8 ಅಲ್ವಾ? 8ರ ಘನಮೂಲ 2 ಬರ್ತದೆ, 8. ನೆಕ್ಸ್ಟ್ ಸಿಗೋದು ಯಾವುದು? 3 3 27 ಅಲ್ವಾ? ಇದೆರಡನ್ನ ಗುಣಿಸು ನೋಡಿ. ಘನಸಂಖ್ಯೆಗಳ ಗುಣಲಬ್ಧವು ಘನಸಂಖ್ಯೆ ಆಗಿರಬೇಕು. 8 7 56, 5 8 2 16, 16 5 21. ಇದು ಸಹ ಘನಸಂಖ್ಯೆ. ಹೌದು ತಾನೆ? ಯಾವುದ್ರದ್ದು? 6ರ ಘಾತ 3 ಅಂತ ಹೇಳಿದ್ರೆ 216 ಬರ್ತದೆ. ಆಗ ನಮಗೆ ಇದು ಏನು? ಘನಸಂಖ್ಯೆಯಾಗಿದೆ. ಯಾವಾಗಲೂ ಸರಿ. ಓಕೆ, ಯಾವಾಗಲೂ ಸರಿ. ಯಾಕೆಂತಂದರೆ 2 ಲೆಕ್ಕನ ಗುಣಿಸ್ಬಿಟ್ಟು ಮಾಡಿ ನೋಡಿ. ಇದು ನಾನು ಒಂದನ್ನು ಮಾಡಿದ್ದೀನಿ. 8 × 27 216 ಬರುತ್ತೆ. 216 = 6ರ ಘಾತ 3 ಅಂತ ಬರೆದೆ ಸಾಕು. ನೆಕ್ಸ್ಟ್ 5th ಒನ್. q ಘಾತ 46 ಎಂಬುದು 4ನೇ ಘಾತ ಮತ್ತು 6ನೇ ಘಾತ ಎರಡೂ ಆಗಿದೆ ಅಂತೆ. q ಘಾತ q ಒಂದು ಅವಿಭಾಜ್ಯ ಸಂಖ್ಯೆ. q ಒಂದು ಅವಿಭಾಜ್ಯ ಸಂಖ್ಯೆ ಮಕ್ಕಳೇ. ನಾವು ಇದು ಸರಿಯಾ ಅಂತ ನೋಡಬೇಕು. ಯಾಕೆಂತಂದರೆ q ಒಂದು ಅವಿಭಾಜ್ಯ ಸಂಖ್ಯೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ 4ನೇ ಘಾತ ಸಂಖ್ಯೆ ಅಂದರೆ 4ನೇ ಘಾತ ಆಗಬೇಕಾದ್ರೆ 4ರಿಂದ ಇದು ಭಾಗ ಆಗಬೇಕು. ಭಾಗ ಆಗುತ್ತೆ 46. 4 1 4 ಇಲ್ಲ, ಆಗಲ್ಲ. 6ನೇ ಘಾತ ಆಗಿದೆ ಅಂತಂದರೆ 6ರಿಂದ 46 ಭಾಗ ಆಗಬೇಕು. 6 6 3 6 7 42, 6 8 48 ಬರ್ತದೆ. 6ರಿಂದನೂ ಭಾಗ ಆಗಲ್ಲ. ಆಗ ಇದೇನು? ಸರಿ ಅಲ್ಲ. ಅರ್ಥ ಆಯ್ತಲ್ವಾ? ಏನಂತ ಬರೀತೀರಾ? ಯಾವಾಗಲೂ ಸರಿ ಅಲ್ಲ. ತಾರ್ಕಿಕತೆ ಯಾವಾಗಲೂ ಸರಿ, ಕೆಲವೊಮ್ಮೆ ಸರಿ ಇಲ್ಲ. ಈಗ ಇದಕ್ಕೆ ಆನ್ಸರ್ ಏನು ಬರ್ತೀರಾ? ಸರಿ ಇಲ್ಲ. ಏನು ಇದು ತಾರ್ಕಿಕತೆ ಏನಂತ ಬರೀತೀರಾ? 46 ಏನಂತ ಬರೀಬೇಕು? 4ನೇ ಘಾತ ಸಂಖ್ಯೆ ಆಗಬೇಕಾದರೆ 4ನೇ ಘಾತ ಆಗಬೇಕಾದರೆ 46 4ರಿಂದ ಭಾಗವಾಗಬೇಕು. ಆದರೆ ಆಗ್ತಾ ಇಲ್ಲ. ಓಕೆ, ಭಾಗವಾಗಬೇಕು. 6ನೇ ಘಾತ ಆಗಬೇಕಾದರೆ 46 6ರಿಂದ ಭಾಗ ಆಗಬೇಕು. ಫಸ್ಟ್ 4ರಿಂದ ಭಾಗ ಆಗಬೇಕು ಅಂತ ಬರೀಬೇಕು. ಮತ್ತು ಇದು ಸೇಮ್ ಇದನ್ನೇ ಬರೆದು 6ರಿಂದ ಭಾಗವಾಗಬೇಕು. 46 4 ಮತ್ತು 6ರಿಂದ ಭಾಗವಾಗದೇ ಇರೋದರಿಂದ ಇದು ತಪ್ಪು. ಓಕೆ, ಇವುಗಳನ್ನು ಸಂಕ್ಷೇಪಿಸಿ ಉತ್ತರವನ್ನು ಘಾತಾಂಕ ರೂಪದಲ್ಲಿ ಬರೆಯಿರಿ ಅಂತ ಹೇಳಿದ್ದಾರೆ. ಇದನ್ನು ಇಲ್ಲೇ ಮಾಡಿಬಿಡ್ಬೋದು. ಗುಣಿಸು ಅಂತಿದೆ. ಗುಣಿಸು ಅಂತ ಇಲ್ಲಿ ಮೈನಸ್ ಇದೆ. ಮೈನಸ್ ಇದ್ದರೆ ಹಾಗೆ ಬರೀರಿ ಮಕ್ಕಳೇ. ಪ್ಲಸ್ ಇಂಟು ಮೈನಸ್ ನಮ್ಗೆ ಮೈನಸ್ ಆಗುತ್ತೆ. ಘಾತವನ್ನು ಏನು ಮಾಡಬೇಕು? 2ನ್ನು ಕೂಡಿಸ್ಬೇಕು. ಎಷ್ಟಾಗುತ್ತೆ? -5 -2 -7 ಆಗುತ್ತೆ. ನೀವು ಅದನ್ನು 1/10ರ ಘಾತ 7 ಬರೆದ್ರೂ ಸರಿನೇ, 10ರ ಘಾತ -7 ಬರೆದ್ರೂ ಸರಿ. 9ರ ಘಾತ ಮೈನಸ್ ಭಾಗಿಸು ಅಂತ ಹೇಳಿದ ತಕ್ಷಣ ಏನು ಮಾಡಬೇಕು ಅಂತ ಹೇಳಿದ್ದೀನಿ? ಕಳಿಬೇಕು. 9ರ ಘಾತ -7 -4 ಆಗುತ್ತೆ. 2 ಮೈನಸ್ ಇರೋದ್ರಿಂದ 9ರ ಘಾತ ಎಷ್ಟಾಯಿತು? -7 -4 -11. ಇದನ್ನು ಪ್ಲಸ್ ಮಾಡಬೇಕು ಅಂದರೆ 1/9ರ ಘಾತ 11 ಅಂತ ಬರಿತೀರಾ. -11 ಇರೋದು. ಓಕೆ, ಆಗ ಈ ರೀತಿ ಬರೆದ್ರೆ ಆಯಿತು. ಇದನ್ನು ಘಾತ ರೂಪದಲ್ಲಿ ಬರೀರಿ ಅಂತ ಹೇಳಿದಾಗ ಇದು ನೋಡಿ ಮಕ್ಕಳೇ, m ಘಾತ 5 n ಘಾತ 12. ಇದನ್ನು ಘಾತವನ್ನು ಹಂಚಿ
ಆಗ ಎಮ್ ಘಾತ ಎಷ್ಟಾಗುತ್ತೆ 9 ಆಗುತ್ತೆ ಇಂಟು ಎನ್ ಘಾತ ಎಷ್ಟಾಗುತ್ತೆ 9 ಆಗುತ್ತೆ. ಎಮ್ ಇಲ್ಲಿ 5 ಇದೆ, ಇಲ್ಲಿ 9 ಇದೆ, ಕೂಡಿಸಿದಾಗ ಎಮ್ ಘಾತ ಎಷ್ಟಾಗುತ್ತೆ 14 ಆಗುತ್ತೆ ಇಂಟು ಇಲ್ಲಿ ಎನ್ ಘಾತ 12 ಇದೆ, ಎನ್ ಘಾತ 9 ಇದೆ, ಆಗ ಎನ್ ಘಾತ ಎಷ್ಟಾಯಿತು 21 ಆಯಿತು. ಇದು ಉತ್ತರ. ಓಕೆ, ಇಲ್ಲಿ ಭಾಗಿಸ್ಲಿಕ್ಕೆ ಕೊಡಿದರೆ ಭಾಗಿಸೋದು ಅಂತ ಹೇಳಿದ್ರೆ ಕಳಿಬೇಕು. 5ರ ಘಾತ 7ರಿಂದ 4 ಕಳೆದಾಗ 5ರ ಘಾತ 3 ಅಂತ ಬರಿತೀರಾ. ಇದೇನು ಮಾಡಬೇಕು, ಇಲ್ಲಿ ಮೈನಸ್ ಇಲ್ಲದೆ ಇದು ಮೈನಸ್ ಇದೆ, ಆಗ ನಮಗೇನಾಗುತ್ತೆ 13ರ ಘಾತ ಮೈನಸ್ ಇಂಟು ಮೈನಸ್ ಪ್ಲಸ್ 3 2 6 ಆಗುತ್ತೆ. ಉತ್ತರ ಏನು 13ರ ಘಾತ 6 ಉತ್ತರ. 12ರ ಘಾತ 2 ಈಕ್ವಲ್ ಟು 144 ಆದರೆ ಕೆಳಗಿನವುಗಳನ್ನು ಕಂಡುಹಿಡಿಯಿರಿ. ಇದು ಈಸಿ ಮಕ್ಕಳೇ. 12ರ ಘಾತ 2 ವರ್ಗ 144 ಅಂತ ಕೊಟ್ಬಿಟ್ಟಿದ್ದಾರೆ. ಈಗ 1.2 ಏನಿಲ್ಲ, ಪಾಯಿಂಟ್ ಆದಮೇಲೆ ಒಂದು ಬಿಂದು ಇದೆ, ಆಗ ಈಗ 2 ಸಲ ಗುಣಿಸಿದಾಗ 2 ಅಂಕಿ ಆದಮೇಲೆ ಬಿಂದು. ಈಗ ನಾವೇನು ಮಾಡ್ತೀವಿ, ಇದನ್ನು 144ನ್ನು ಫಸ್ಟ್ ಬರಿತೀವಿ. ಈ ಥರದ ಒಂದು ಲೆಕ್ಕ ಬಂದಿತ್ತು ಅಲ್ಲಿ, ಆಗ ಅಲ್ವಾ ವರ್ಕ್ಡ್ ಎಕ್ಸಾಂಪಲ್ ಬಂದಿತ್ತು. ಆಗ ನಿಮ್ಗೆ ಗೊತ್ತಿದೆ, ಇಲ್ಲಿ 2 ಅಂಕಿ ಆದಮೇಲೆ ಬಿಂದು ಹಾಕ್ತೀರಾ, ಒಂದು ಬಿಂದು 4 4. ಇಲ್ಲಿ 3 ಅಂಕಿ ಇದೆ, ಆಗ 144 ಅಂತ ನನಗೆ ಗೊತ್ತಿದೆ, ಅದನ್ನು ಫಸ್ಟ್ ಬರಿತೀನಿ. 12 12 144. ಇಲ್ಲಿ ಎಷ್ಟು ಅಂಕಿ ಇದೆ, 1 2 3 ಅಂಕಿ. ಉತ್ತರದಲ್ಲಿ ಎಷ್ಟು ಅಂಕಿ ಇರಬೇಕು, 6 ಅಂಕಿ ಆದಮೇಲೆ ಬಿಂದು. ಇಲ್ಲಿ 3 ಅಂಕಿ ಆಗಿದೆ, ಇನ್ನು 6 ಅಂಕಿಗೆ ಏನು ಮಾಡ್ತೀನಿ, 3 0 ಹಾಕಿ ಇಲ್ಲಿ ಬಿಂದು ಹಾಕ್ತೀನಿ. ಆಗ ಉತ್ತರ ಎಷ್ಟಾಯಿತು 0.03. ಓಕೆ, 3 ಸಲ 0 1 4 4. ಈಗ 12ರ ಘಾತ ನಿಮ್ಗೆ ಗೊತ್ತಿದೆ 144. ಓಕೆನಾ. 12 ಎಷ್ಟು 4 ಅಂಕಿ ಆದಮೇಲೆ ಬಿಂದು. ಇಲ್ಲಿ ಎಷ್ಟು ಅಂಕಿ ಆದಮೇಲೆ ಬಿಂದು ಇದೆ ಮಕ್ಕಳೇ, 3 ಅಂಕಿ ಆದಮೇಲೆ. ಆಗ ಏನು ಮಾಡ್ತೀರಾ, 1 0 ಹಾಕಿ ಇಲ್ಲೊಂದು ಬಿಂದು ಹಾಕಿದ್ರೆ ಇದು ಉತ್ತರ. ನೆಕ್ಸ್ಟ್ 120. 12 12 ಎಷ್ಟು ಗೊತ್ತಿದೆ ನಿಮಗೆ, 144 ಅಂತ ಗೊತ್ತಿದೆ. ಇಲ್ಲಿ 1 0 ಇದೆ, ವರ್ಗ ಮಾಡಿದ್ರಿ ಅಂದರೆ ಎಷ್ಟು 0 ಆಗುತ್ತೆ, 2 0 ಆಗುತ್ತೆ ಅಷ್ಟೇ. ಇಲ್ಲೇನಾದರೂ 2 0 ಇದ್ದರೆ ವರ್ಗ ಮಾಡಿದಾಗ ಏನು ಮಾಡ್ತೀರಿ, 4 0 ಹಾಕ್ತಿದ್ರೆ ಡಬಲ್ ಮಾಡಿ ಬರೆಯೋದಷ್ಟೇ. ಸಮಾನವಾದ ಬೆಲೆ ಹೊಂದಿರುವ ಸಂಖ್ಯೆಗಳನ್ನು ವೃತ್ತಾಕಾರ ಮಾಡಿ ಅಂತ ಕೊಟ್ಟಿದ್ದಾರೆ. ಸಮಾನವಾಗಿ ಯಾವುದೆಲ್ಲ ವ್ಯಾಲ್ಯೂ ಸೇಮ್ ಇದೆ ಅದನ್ನು ಏನು ಮಾಡಬೇಕಂತೆ, ವೃತ್ತಾಕಾರ ಮಾಡಬೇಕಂತೆ. ಅದನ್ನು ಹಾಗೆ ಇಟ್ಕೊಳ್ಳಿ, ಸುಲಭ ರೂಪದಲ್ಲಿದೆ. 6ರ ಘಾತ 4 ಇಂಟು 3ರ ಘಾತ 2 ನಾನೇನು ಬರಿತೀನಿ, 3 2 6 ಅಲ್ವಾ. ಈ 6 ಸುಲಭ ರೂಪಕ್ಕೆ ತರಬೇಕು. 3 2 6 ಘಾತ ಎಷ್ಟು ಬರ್ತದೆ, 4 ಇಂಟು 3ರ ಘಾತ 2. ಹಾಗೆ ಅಂತೇಳಿದರೆ ಇಲ್ಲಿ 3ರ ಘಾತ 4 ಇಂಟು 2ರ ಘಾತ 4 ಹಂಚಬೇಕಲ್ವಾ, ಇಂಟು 3ರ ಘಾತ 2. ಈಗ 3 ಎಷ್ಟು ಸಲ ಆಗುತ್ತೆ, 3 6 ಸಲ ಆಗುತ್ತೆ, 2 4 ಸಲ. ಓಕೆ, 3ರ ಘಾತಗಳನ್ನ ಕೂಡಿಸ್ತೀರಿ ಇಂಟು ಇದ್ದಾಗ. ಒಂದೇ ಥರ ಏನು ಬೇಸ್ ಅಂತ ಹೇಳಿದ್ರೆ ಒಂದೇ ಥರ ಆಧಾರ ಸಂಖ್ಯೆ ಒಂದೇ ಇದ್ದಾಗ 3 ಮತ್ತು 3 ಆಧಾರ ಸಂಖ್ಯೆ 1, ಆಗ 3ಅನ್ನು ಒಂದು ಕಡೆ ಬರೆದು ಈ ಘಾತ ಸಂಖ್ಯೆಗಳನ್ನ ಕೂಡಿಸಿದಾಗ 4 2 ಎಷ್ಟಾಯಿತು 6 ಇಂಟು 2ರ ಘಾತ 4 ಆಯಿತು. ಆಗ ಮೊದಲನೇದು ಮತ್ತು ಎರಡನೇದು ಸೇಮ್ ಇದೆ. ಓಕೆ, ಆದರೆ ನಮ್ಗೆ ನೋಡಬೇಕು, ಎಲ್ಲವನ್ನು ವೆರಿಫೈ ಮಾಡಿ ನೋಡಬೇಕಲ್ಲ. ನೆಕ್ಸ್ಟ್ ಏನು ಕೇಳಿದರಲ್ಲಿ 6ರ ಘಾತ 10. 6ರ ಘಾತ 10 ಅಂತ ಹೇಳಿದ್ರೆ 3 ಇಂಟು 2 ಘಾತ 10. ಅರ್ಥ ಏನು, 3ರ ಘಾತ 10 ಗುಣಿಸು 2ರ ಘಾತ 10. ಈ ಘಾತವನ್ನು ನಾವು ಏನು ಮಾಡಬೇಕಾಗುತ್ತೆ, ಹಂಚಬೇಕಾಗುತ್ತೆ. 3ರ ಘಾತ 10 2ರ ಘಾತ 10 ಅಂತ ಬರಿಬೇಕಾಗುತ್ತೆ. ಅದೇ ಥರದ್ದು ಯಾವುದಾದ್ರೂ ಇದೆಯಾ ನೋಡೋಣ. 18ರ ಘಾತ 2 ಇಂಟು 6ರ ಘಾತ 2. 18 ಅಂತ ಹೇಳಿದ್ರೆ ಹೇಗೆ ಬರಿತೀರಾ, 3 3 9 9 2 18 ಹಾಗೆ ಬರ್ತದೆ ಮಕ್ಕಳೇ. ಆಗ 2 ಇಂಟು ನೋಡಿ ಅದು ಹೇಗೆ ಬಂದಿದೆ ಅಂತ ಹೇಳ್ಕೊಡ್ತೀನಿ. 18 ಅಲ್ವಾ, 2ರಿಂದ ಭಾಗಿಸಿ, 2 18 ಮತ್ತು 3 3 9. ಆಗ 2 ಇಂಟು 3 ಇಂಟು 3. ಆಗ 18ಅನ್ನು ನಾನು 2 ಇಂಟು 3 ಇಂಟು 3 ಅಂತ ಬರೆದ್ಬಿಟ್ಟು ಘಾತ ಎಷ್ಟು ಬರಿತೀನಿ, 2 ಬರಿತೀನಿ. ಇಂಟು 6ನೇ ಏನಂತ ಬರಿಬೇಕು ಅಂತ ನಿಮ್ಗೆ ಗೊತ್ತಿದೆ, 3 2 6. ಈ ಘಾತ ಎಷ್ಟು ಬರಿತೀನಿ, 2 ಅಂತ ಬರಿತೀನಿ. ಈಗ ಘಾತವನ್ನು ಹಂಚಿ, 2ರ ಘಾತ 2 ಇಂಟು 3ರ ಘಾತ 2 ಇಂಟು 3ರ ಘಾತ 2. ಘಾತವನ್ನು ಹಂಚಿದ್ದು ಇಲ್ಲಿನೂ ಅಷ್ಟೇ, 3ರ ಘಾತ 2 ಇಂಟು 2ರ ಘಾತ 2. ಒಂದೇ ಥರ ಇರುವ ಘಾತ ಸಂಖ್ಯೆ 2ರ ಘಾತ, ಇಲ್ಲಿ 2 ಇದೆ, ಇಲ್ಲಿ 2 ಇದೆ, ಆಗ ಎಷ್ಟಾಯಿತು 4 ಆಯಿತು. ಇಂಟು 3ರ ಘಾತ 2 4 6, 3ರ ಘಾತ 6 ಆಯಿತು. ಇದು ಸೇಮ್ ಬಂದಿದೆ ಅಲ್ವಾ, ಇದು ಸಹ ಸೇಮ್ ಬಂದಿದೆ. ನೆಕ್ಸ್ಟ್ ಒನ್, ಲಾಸ್ಟ್ ಒನ್ ನೋಡೋಣ. 6ರ ಘಾತ 24. 6ರ ಘಾತ 24 ಅಂದರೆ 3 ಇಂಟು 3 2 6 ಘಾತ 24. ಆಗ ಏನು ಬರೀತೀರಾ, 3ರ ಘಾತ 24 ಇಂಟು 2ರ ಘಾತ 24. ಇದು ಬೇರೆ ಬೇರೆ ಇದೆ. ಇದು ನೋಡಿ 6ರ ಘಾತ 10 ಮತ್ತು ಇದು ಮಾತ್ರ ಸಪ್ರೇಟ್ ಬೇರೆ ಬೇರೆ ಇದೆ. ಕೊಟ್ಟಿರುವಂತಹ 2ರ ಘಾತ 4 ಅದನ್ನು ನೀವು ಏನು ಮಾಡಬೇಕಂತ ಹೇಳಿದ್ರೆ ರೌಂಡ್ ಆಫ್ ಮಾಡಿ ಅಂತ ಹೇಳಿದಾರಲ್ಲ. ಪ್ರತಿಯೊಂದು ಏನಂತ ಹೇಳಿದರೆ ವೃತ್ತಾಕಾರ ಮಾಡಿ ಅಂತ. ಇದನ್ನು ಮಾಡಿ ನೋಡಿಬಿಟ್ಟೇ ಮಾಡಬೇಕು ಮಕ್ಕಳೇ, ಸುಮ್ಮನೆ ಮಾಡಲಿಕ್ಕಾಗಲ್ಲ. ಓಕೆನಾ. ಆನ್ಸರು
ಇದು ಇದು ಮತ್ತು ಇದು ಸೇಮ್ ಆನ್ಸರ್ ಬರ್ತದೆ ಅಲ್ವಾ. ಈಗ ನೀವು ಹೇಗೆ ಮಾಡಿದ್ದು ಅಂತಿರೋದು ನಿಮಗೆ ಗೊತ್ತಿರಬೇಕು. ನೀವು ಈ ಥರದ್ದು ಬೇರೆ ಏನು ಕೊಟ್ಟರು ಮಾಡಲಿಕ್ಕೆ ರೆಡಿ ಇದ್ದೀರಾ. ಕೆಳಗಿನವುಗಳಲ್ಲಿ ಪ್ರತಿಯೊಂದರಲ್ಲಿ ದೊಡ್ಡ ಸಂಖ್ಯೆಯನ್ನು ಕಂಡುಹಿಡಿಯಿರಿ. 4 ಅಥವಾ 3 2 ನೋಡೋಣ ಹೇಗೆ ಕಂಡುಹಿಡಿಯೋದು ಅಂತ ಗೊತ್ತಿದೆ ನಿಮಗೆ, ಆದರೂ ನಾವು ಗುಣಿಸ್ಬಿಟ್ಟು ಮಾಡಬೇಕಾಗತ್ತೆ. ಗುಣಿಸಿ ಮಾಡೋಣ. ಅಥವಾ 3 4 4ನ್ನು 3 ಸಲ ಗುಣಿಸಿ. 4 × 4 × 4 4 4 16 16 4 64. ಆಗ 3 × 3 × 3 × 3 ಗುಣಿಸಿ 3ನ 3 3 9 9 3 27 27 3 81. ಯಾವ್ದು ದೊಡ್ಡದು? 3 ದೊಡ್ಡದು. ಆಗ 4 3 ಬಾಯಿ ಎಲ್ಲಿಗೆ ಹಾಕಬೇಕು? 3 4. ಇದು ನಿಮ್ಮ ಬಾಯಿ ಅಂತ ತಿಳ್ಕೊಳ್ಳಿ. ಬಾಯಿ ದೊಡ್ಡದು ಮಾಡಿ ಹಾಕ್ಕೊಂಡಿದ್ದೀರಿ. ಯಾವುದಕ್ಕೆ? ದೊಡ್ಡದು ಯಾವುದು? ಅದು ಯಾವಾಗಲೂ ಚಾಕ್ಲೇಟ್ ಯಾವ್ದು ದೊಡ್ಡದು ಬೇಕು? ಏನು ಸ್ವೀಟ್ ತಂದರೂ ದೊಡ್ಡದು ಬೇಕು ಅಂತ ಮನೇಲಿ ಹಾಡ್ತಿರಲ್ವ, ಈಗಲೂ ಅಷ್ಟೇ ದೊಡ್ಡದಕ್ಕೆ ಬಾಯಿ ಹಾಕ್ತೀರಾ. ಅರ್ಥ ಆಯ್ತಲ್ಲ ಹೇಗೆ ಹತ್ರ ಮಾಡ್ಕೋಬೇಕು ಅಂತ ಗೊತ್ತಾಯ್ತಲ್ಲ. ಇದು ಬಾಯಿ ಅಂತ ತಿಳ್ಕೊಳ್ಳಿ. ನೋಡಿ, ಇದು ಬಾಯಿ. ಓಕೆ, ಇದು ಬಾಯಿಯನ್ನು ಓಪನ್ ಮಾಡಿ, ದೊಡ್ಡದಾಗಿ ಓಪನ್ ಮಾಡಿ ಯಾವುದಕ್ಕೆ ಹಾಕ್ತೀರಾ? ಬಾಯಿಯನ್ನು ದೊಡ್ಡ ಸಂಖ್ಯೆಗೆ ಹಾಕ್ತೀರಾ. ಅರ್ಥ ಆಯ್ತಲ್ವಾ? ದೊಡ್ಡ ಚಾಕ್ಲೇಟಿಗೆ, ದೊಡ್ಡ ಐಸ್ ಕ್ರೀಮಿಗೆ ಅಥವಾ ದೊಡ್ಡ ಕೇಕ್ ಪೀಸಿಗೆ ಬಾಯಿಯನ್ನು ಹಾಕಿದ್ದೀರಾ ಅಂತ ತಿಳ್ಕೊಳ್ಳಿ. ಓಕೆ, ಕೊಕ್ಕೆ ಹತ್ರ ನಿಮ್ಮ ಬಾಯಿ ಇದೆ ಅಂತ. ಓಕೆ, ಹಾಗೆ ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ. ಹಾಗೇ ಅರ್ಥ ಮಾಡ್ಸೋಕ್ಕಾಗೋದು. ಇಲ್ದಿದ್ರೆ ಅದನ್ನೇ ತಪ್ಪು ಮಾಡ್ತೀರಿ. ಯಾವಾಗಲೂ ದೊಡ್ಡದು ಚಿಕ್ಕದನ್ನೇ ನೀವು ತಪ್ಪು ಮಾಡೋದು. ಅದಕ್ಕೆ ಈ ರೀತಿ ನೆನಪಿಟ್ಕೊಳ್ಳಿ. ಈಗ ನೆಕ್ಸ್ಟ್ ಕ್ವಶನ್ ಏನು ಕೇಳಿದ್ದಾರೆ ಮಾಡೋಣ. 8 ಅಥವಾ 8 2. 2 8 ಅಂದರೆ 2ನೇ ಎಷ್ಟು ಸಲ ಗುಣಿಸ್ಬೇಕು? 2 × 2 × 3 ಆಯಿತು, 4 ಆಯಿತು, 5 6 7 8. 2 2 4 4 2 8 8 2 16 16 2 32 32 64 64 ಇಂಟು ಇದೆರಡನ್ನ ಗುಣಿಸ್ಕೊಳ್ಳಿ. 64 ಇಂಟು 2 2 4 ಗುಣಿಸಿ. 4 4 16 1 4 6 24 1 25 ಎಷ್ಟಾಯಿತು? 256 ಆಯಿತು. ಓಕೆನಾ? 8 2 ಅಂತ ಹೇಳಿದ್ರೆ ಅರ್ಥ ಏನು? 8 × 8 8 8 ಎಷ್ಟಾಯಿತು? 64. ಯಾವ್ದು ದೊಡ್ಡದು? ಯಾವ ಚಾಕ್ಲೇಟ್ ನಿಮಗೆ ಬೇಕು? ಎಷ್ಟು ಚಾಕ್ಲೇಟ್ ಬೇಕು ಅಂತ ಹೇಳಿದ್ರೆ ನೀವು ನೋಡೋಕ್ಕೆ 2 8 ಚಿಕ್ಕ ನಂಬರ್ 2 ಅಂತ. ಘಾತದ ಪವರ್ ಇಲ್ಲಿ ಗೊತ್ತಾಗ್ತದೆ. ಬಾಯಿ ಎಲ್ಲಿಗೆ ಹಾಕ್ತೀರಾ? ಇಲ್ಲಿಗೆ ಹಾಕ್ತೀರಾ. ಓಕೆ, 8 2. ನೆಕ್ಸ್ಟ್ ಪ್ರಶ್ನೆ. 2 ಅಥವಾ 2 100. ಮಕ್ಕಳೇ, ನಿಮ್ಗೆ ನೋಡಿದ ತಕ್ಷಣ ಗೊತ್ತಾಯ್ತಲ್ವ? 2 100 ದೊಡ್ಡದು. 100 2 ಅಂದರೆ 100 ಎಷ್ಟು ಬರ್ತದೆ? ಏನು ಬರುತ್ತೆ? 4 0 ಹಾಕ್ತೀನಿ. 4 0 ಅಂತ ಹೇಳಿದ ತಕ್ಷಣ ಬರೀ 10,000 ಬರುತ್ತೆ. 2 100 ಅಂತೇಳಿದ್ರೆ ಈಗಲೇ ಆಲ್ರೆಡಿ ನೀವು ನೋಡಿದ್ದೀರ ಅಲ್ವಾ ಎಷ್ಟು ಪವರ್ ಇದೆ ಅಂತ ಘಾತಕ್ಕೆ. ಆಗ ಯಾವ್ದು ದೊಡ್ಡದು ಅಂತ ನಿಮ್ಗೆ ನೋಡಿದ ತಕ್ಷಣ ಗೊತ್ತಾಗ್ತದೆ. ಆಗ 100 2ಕ್ಕಿಂತ 2 100 ದೊಡ್ಡದು ಅಂತ ನೀವು ಜನರಲೈಸ್ ಮಾಡಿ ಬರೆದು ಬಿಡ್ತೀರ. ಅರ್ಥ ಆಯ್ತಲ್ವಾ? ಓಕೆ, ನೆಕ್ಸ್ಟ್ ಕ್ವಶನ್. ಒಂದು ಹಾಲು ಉತ್ಪಾದನಾ ಘಟಕವು 1 ವರ್ಷದಿಂದ 8.5 ಬಿಲಿಯನ್ ಪ್ಯಾಕೆಟ್ಗಳಷ್ಟು ಹಾಲನ್ನು ಉತ್ಪಾದಿಸಲು ಯೋಜಿಸಿದೆ. ಅವರಿಗೆ ಪ್ರತಿ ಪ್ಯಾಕೆಟ್ಗೆ ಒಂದು ಅನನ್ಯ ID ಗುರುತಿಸುವಿಕೆ ಕೋಡ್ ಬೇಕಾಗಿದೆ. 0 ಇಂದ 9 ಅಂಕಿಗಳನ್ನು ಬಳಸಲು ಆಯ್ಕೆ ಮಾಡಿದರೆ ಕೋಡ್ ಎಷ್ಟು ಅಂಕಿಗಳನ್ನು ಒಳಗೊಂಡಿದೆ? ಹಾಲಿನ ಪ್ಯಾಕೆಟನ್ನು ಮಾಡ್ತಾರೆ ಅಂತ. ಆಗ ಬಿಡಿ 10 100 ಅಲ್ವಾ? ಯಾವ ಸಿಸ್ಟಮ್ ಇದು? ಅಂತಾರಾಷ್ಟ್ರೀಯ. ಬಿಡಿ 10 100 ಆದಮೇಲೆ 1000 10,000 100,000 ಆಮೇಲೆ ಕಾಮ. 100,000 ಆದಮೇಲೆ ಯಾವುದು? ಮಿಲಿಯನ್. ಮಿಲಿಯನ್ 10 ಮಿಲಿಯನ್ 100 ಮಿಲಿಯನ್ ಆಮೇಲೆ ಕಾಮ. 100 ಮಿಲಿಯನ್ ಆದಮೇಲೆ ಏನು? ಬಿಲಿಯನ್. ಇಲ್ಲಿಗೆ ಬಿಲಿಯನ್. ಇಲ್ಲೇನು? 8.5 ಬಿಲಿಯನ್. ಇಲ್ಲಿ 8 ಬರಿತೀನಿ, ಇಲ್ಲಿ 5 ಬರಿತೀನಿ. 8.5 ಬಿಲಿಯನ್. ಇದೆಲ್ಲ ಏನಾಗುತ್ತೆ? 0 ಆಗುತ್ತೆ. ಓಕೆನಾ? ಎಷ್ಟಿದೆ ನೋಡಿ ಮಕ್ಕಳೇ? 1 2 3 4 5 6 7 8 9. ಓಕೆ, 9 10 ಪ್ಲೇಸ್ಗಳನ್ನ ನೋಡ್ಕೊಳ್ಳೋದು ಎಷ್ಟಿದೆ ಅಂತ ಕೌಂಟ್ ಮಾಡ್ಕೊಳ್ಳೋದು. 1 2 3 4 5 6 7 8 9 ಇದನ್ನು ಸೇರಿಸಿ 10. ಆಗ 10 ಅಂಕಿಯ ಏನಾಗಿರಬೇಕು? ಕೋಡ್ಗಳಾಗಿರಬೇಕು ಅಂತಿರೋದು. ಅಷ್ಟೇ ಅಷ್ಟೇ. ಅದರ ಉತ್ತರ 10 ಅಂಕಿಯ ಕೋಡ್ ಆಗಿರಬೇಕು. 64 ಒಂದು ವರ್ಗ ಸಂಖ್ಯೆ ಮತ್ತು ಘನ ಸಂಖ್ಯೆ 4 3 2 ಆಗಿದೆ. ಓಕೆ, 64 ಹೌದಲ್ವಾ? 8ರ ವರ್ಗನೂ 64, 4ರ ಘನನೂ 64. ವರ್ಗ ಮತ್ತು ಘನ ಎರಡೂ ಆಗಿರುವ ಇತರ ಸಂಖ್ಯೆಗಳಿವೆ. ಅಂತಹ ಸಂಖ್ಯೆಗಳನ್ನು ಸಾಮಾನ್ಯವಾಗಿ ವಿವರಿಸುವ ಮಾರ್ಗವಿದೆಯೇ? ಇದೆ. ವರ್ಗ ಮತ್ತು ಘನ ಎರಡೂ ಆಗಿರುವಂತಹ ಸಂಖ್ಯೆಗಳು ನಿಮಗೆ ಈಗಾಗಲೇ ಸಿಕ್ಕಿದೆ. ಇದೆ ಆಯಿತಾ? ಬರೀ ಇದು ಮಾತ್ರ ಅಲ್ಲ.
ಅಂತಹ ಸಂಖ್ಯೆಗೆ ಒಂದು ಸಾಮಾನ್ಯವಾಗಿ ವಿವರಿಸೋ ಮಾರ್ಗ ಇದೆ. ಹೇಗೆ ಅಂತ ನೋಡೋಣ. 64 ಅಂತ ಹೇಳೋದು ಯಾವುದರ ವರ್ಗ? 8ರ ವರ್ಗ ಮತ್ತು 4ರ ಘನ. ಓಕೆ, 4ರ ಘನ. 4ನ್ನು 3 ಸಲ ಗುಣಿಸಿದಾಗ 64 ಬರ್ತದೆ, 8ನ್ನು 2 ಸಲ ಗುಣಿಸಿದಾಗ. ನೋಡಿ ಮಕ್ಕಳೇ, ಇಲ್ಲಿ ನಾವು ಏನು ಮಾಡಬೇಕಂತಂದರೆ ಇದು 2ರ, ಈ 2 ಮತ್ತು 3ರ ಲಾಸ ಎಷ್ಟು? 2 × 3 ಮಾಡಿದಾಗ ಎಷ್ಟು ಬರ್ತದೆ ನಮಗೆ? 6. ಆಗ ಯಾವುದೇ ಸಂಖ್ಯೆ ನೋಡಿ, ಎಕ್ಸಾಂಪಲ್ ತೊಗೊಳ್ಳಿ. ಈಗ 2ರದ್ದು ಬೇಡ, 2ರದ್ದೇ ತೊಗೊಳ್ಳೋಣ. 2ರ ಘಾತ 6 ಅಂತ ತೊಗೊಳ್ಳಿ. 2ರ ಘಾತ 6ನ್ನು ನಾನು 2ರ ಘಾತ 3 × 6 ಅಂತ ಬರಿತೀನಲ್ಲ. 2ರ ಘಾತ 3 ಇದು ವರ್ಗ ಆಗುತ್ತಲ್ವ. 2ರ ಘಾತ 3 ಅಂತ ಹೇಳಿದ್ರೆ ಎಷ್ಟಾಗುತ್ತೆ? 8. ಇದು 8ರ ವರ್ಗ. ಓಕೆ, ನೆಕ್ಸ್ಟು 2ರ ಘಾತ 6ನ್ನು ಇದನ್ನೇ ಆಚೆ ಮಾಡಿ, ಇಲ್ಲಿ 2 ಅಂತ ಬರೀರಿ, ಇಲ್ಲಿ ಘನ ಅಂತ ಬರೀರಿ. ಈಗ ಘನ ಎಷ್ಟಾಗುತ್ತೆ? 2ರ ಘಾತ 4 ಅಲ್ವಾ, 4ರ ಘನ. 2 ಸೇಮ್ ಆಗುತ್ತೆ ನೋಡಿ. 8 8 64. 4ನ್ನು 3 ಸಲ ಗುಣಿಸಿದಾಗ 64 ಇದೆ. ಅದನ್ನೇ ಈಗ ನಮಗೆ 3ನೇ ತೊಗೊಳ್ಳೋಣ. 3ರ ಘಾತ 6 ಅಂತ ತೊಗೊಳ್ಳೋಣ. ಆಗ 3ರ ಘಾತ 3 ಘಾತ 2 ಅಂತ ಬರಿತೀರ. ಆಗ 3ನ್ನು 3 ಸಲ ಗುಣಿಸಿದಾಗ ಎಷ್ಟು ಬರ್ತದೆ ಮಕ್ಕಳೇ? 27ರ ವರ್ಗ ಎಷ್ಟು ಬರ್ತದೆ ನೋಡೋಣ. ಅದೇ ಥರ 3ರ ಘಾತ 2 ಘಾತ 3 ಅಂತ, 3 2 6, 2 3 6 ಸೇಮ್ ಬರ್ತದಲ್ಲ. ಆಗ 3ರ ವರ್ಗ ಅಂತ ಹೇಳಿದ್ರೆ ಎಷ್ಟಾಗುತ್ತೆ? 9. 9ನ್ನು 3 ಸಲ ಗುಣಿಸಿದಾಗ ಎಷ್ಟು ಬರ್ತದೆ ನಮಗೆ? 729 ಬರ್ತದೆ. ಅದೇ ಥರ 27ನ್ನು 2 ಸಲ ಗುಣಿಸಿ ನೋಡಿ, 729 ಬರ್ತದೆ. ಆಗ ಇದೇ ಥರ ಬೇರೆದನ್ನು ಮಾಡಿ ನೋಡಿ, ಆಗ ನಿಮ್ಗೆ ಗೊತ್ತಾಗುತ್ತೆ. ಅದನ್ನು ಫಾರ್ಮುಲಾ ಏನು ಬರ್ತದೆ ಅಂತ. ಇದರ ಏನಂತ ಕೇಳಿದರಲ್ಲಿ ಪ್ರಶ್ನೆ ಕೇಳಿದ್ದಾರೆ ನಿಮಗೆ. ಇಂತಹ ಸಂಖ್ಯೆಯನ್ನು ಸಾಮಾನ್ಯವಾಗಿ ವಿವರಿಸುವ ಮಾರ್ಗ, ಸಾಮಾನ್ಯ ರೂಪ ಅಂತ ಬರೆದ್ಬಿಟ್ಟು, ಸಾಮಾನ್ಯ ರೂಪ ಯಾವುದೇ ನಂಬರ್ ಆಗಿರಬೇಕು, ಆದರೆ ಘಾತ ಏನಾಗಿರಬೇಕು? n ಘಾತ 6 ಆಗಿದ್ದರೆ ಅದೇನಾಗಿರ್ತದೆ? ಘನವೂ ಆಗಿರ್ತದೆ, ವರ್ಗವೂ ಆಗಿರ್ತದೆ ಅಂತ. ಓಕೆನಾ? ನೆಕ್ಸ್ಟ್ ಪ್ರಶ್ನೆ. 5 ಅಕ್ಷರ ಸಂಖ್ಯಾಯುಕ್ತ ಆಲ್ಫಾ ನ್ಯೂಮರಿಕ್ ಪಾಸ್ವರ್ಡ್ಗಳನ್ನು ಹೊಂದಿದೆ. ಇಲ್ಲಿ ಎಷ್ಟಿದೆ? 1 2 3 4 5 ಸಂಖ್ಯೆ ಇದೆ. ಇಲ್ಲೂ ಎಷ್ಟಿದೆ? 1, ಎಲ್ಲವೂ 5 ಸಂಖ್ಯೆ ಇದೆ ಅಲ್ವಾ. ಈಗ ನಮಗೆ 5 ಸಂಖ್ಯೆ ಇರೋದ್ರಿಂದ ಇದನ್ನು ಹೇಗೆ ಮಾಡೋದು ಅಂತ ಈಸಿ ಮಕ್ಕಳೇ. 5 ಸಂಖ್ಯೆ 1 1 2 3 4 5. ಇಲ್ಲಿ ಸಂಖ್ಯೆ 0ಇಂದ ಎಷ್ಟು ತನಕ ಇದೆ? 9ರ ತನಕ ಇದೆ. ಎಷ್ಟಿದೆ? 10 ಸಂಖ್ಯೆ ಇದೆ. ಎ ಇಂದ ಝೆಡ್ ತನಕ ಎಷ್ಟಿದೆ? 26 ಇದೆ. ಟೋಟಲ್ ಎಷ್ಟಾಯಿತು? ಇಲ್ಲಿಗೆ 36 ಚಾನ್ಸಸ್ ಇದೆ. ಅದೇ ಥರ ಈ ಜಾಗವನ್ನು ತುಂಬಲಿಕ್ಕೂ ಅಷ್ಟೇ 36, ಈ ಜಾಗವನ್ನು ತುಂಬಲಿಕ್ಕೂ 36, ಈ ಜಾಗವನ್ನು ತುಂಬಲಿಕ್ಕೂ 36, ಈ ಜಾಗವನ್ನು ತುಂಬಲಿಕ್ಕೂ 36. ಎಷ್ಟಾಯಿತು? ಇಲ್ಲಿ ಎಷ್ಟು 36ಗಳಿದೆ? 36ರ ಘಾತ ಎಷ್ಟಾಗುತ್ತೆ? 1 2 3 4 5, 5 ಅಲ್ವಾ? ಇದು ಎಷ್ಟು? ಅಲ್ಲಿ ಕೇಳಿರುವಂತಹ ಪ್ರಶ್ನೆ ಏನಂತ ಹೇಳಿದರೆ ಎಷ್ಟು ಕೋಡ್ಗಳು, ಅಂತಹ ಎಷ್ಟು ಕೋಡ್ಗಳು ಸಾಧ್ಯ? 36ರ ಘಾತ 5 ಕೋಡ್ಗಳು ಸಾಧ್ಯ. ಇಷ್ಟನ್ನು ಕೋಡ್ಗಳು. ಸತ್ತು ಮೇಕೆಗಳು ಮತ್ತು ಕುರಿಗಳು ಮತ್ತು ಮೇಕೆಗಳ ಸಂಖ್ಯೆನೂ ಸಮ ಅಂತ ಹೇಳಿದ ತಕ್ಷಣ ಇಲ್ಲಿ 10ರ ಘಾತ ಎಷ್ಟಾಗುತ್ತೆ? 10ರ ಘಾತ 9. ಮೇಕೆನೂ 10ರ ಘಾತ 9 ಇರ್ತದೆ. ಎರಡನೇ ಏನು ಮಾಡ್ತೀರಾ? 10ರ ಘಾತ 9 + 10ರ ಘಾತ 9, ಇದು ಆನ್ಸರ್ ಆಗುತ್ತೆ. ಇನ್ನೂ ಸುಲಭ ರೂಪಕ್ಕೆ ತರಬೇಕು ಅಂತ ಹೇಳಿದ್ರೆ 2 ಸಲ ಏನಿದೆ 2 × 10ರ ಘಾತ 9 ಸಹ ಬರಿಬೋದು. ಆಗ ಇದು ಸಹ ನಿಮಗೆ ಉತ್ತರ ಆಗುತ್ತೆ. 2 ಸಹ ಇದ್ರ ಉತ್ತರ. ನೆಕ್ಸ್ಟ್, ವೈಜ್ಞಾನಿಕ ರೂಪದಲ್ಲಿ ಬರೀರಿ ಅಂತ. ಜಗತ್ತಿನ ಪ್ರತಿಯೊಂದು ವ್ಯಕ್ತಿಯು 30 ಬಟ್ಟೆಗಳನ್ನು ಹೊಂದಿದರೆ ಒಟ್ಟು ಬಟ್ಟೆಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ನಿಮಗೆ ಗೊತ್ತಿದೆ. ಅಲ್ಲಿ ಪುಸ್ತಕದಲ್ಲೇ ಕೊಟ್ಟಿದ್ದಾರೆ ಒಂದು ಜಗತ್ತಿನಲ್ಲಿರುವಂತಹ ಜನಸಂಖ್ಯೆ ಎಷ್ಟು ಅಂತ. ಇದು 10 ಮೇಕೆಗಳು ಮತ್ತು ಕುರಿಗಳು ಮತ್ತು ಮೇಕೆಗಳ ಸಂಖ್ಯೆನೂ ಸಮ ಅಂತ ಹೇಳಿದ ತಕ್ಷಣ ಇಲ್ಲಿ 10ರ ಘಾತ ಎಷ್ಟಾಗುತ್ತೆ? 10ರ ಘಾತ 9. ಮೇಕೆನೂ 10ರ ಘಾತ 9 ಇರ್ತದೆ. ಎರಡನೇ ಏನು ಮಾಡ್ತೀರಾ? 10ರ ಘಾತ 9 + 10ರ ಘಾತ 9, ಇದು ಆನ್ಸರ್ ಆಗುತ್ತೆ. ಇನ್ನೂ ಸುಲಭ ರೂಪಕ್ಕೆ ತರಬೇಕು ಅಂತ ಹೇಳಿದ್ರೆ 2 ಸಲ ಏನಿದೆ 2 × 10ರ ಘಾತ 9 ಸಹ ಬರಿಬೋದು. ಆಗ ಇದು ಸಹ ನಿಮಗೆ ಉತ್ತರ ಆಗುತ್ತೆ. 2 ಸಹ ಇದ್ರ ಉತ್ತರ. ನೆಕ್ಸ್ಟ್, ವೈಜ್ಞಾನಿಕ. ಓಕೆ, ನೆಕ್ಸ್ಟ್ ಪ್ರಶ್ನೆ ಬಂತು. ಜಗತ್ತಿನ ಸುಮಾರು 100 ಮಿಲಿಯನ್ ಜೇನುಗೂಡುಗಳಿವೆ ಅಂತೆ. ಪ್ರತಿ ಗೂಡು 50,000 ಜೇನು ನೊಣಗಳನ್ನು ಹೊಂದಿದ್ದರೆ ಬಿಲಿಯನ್ ಅಂತ ಹೇಳಿದ್ರೆ 10ರ ಘಾತ 9 ಬರೆದಿದ್ದೀವಿ, 8 ಬಿಲಿಯನ್ ಜನಸಂಖ್ಯೆ. ಈಗ ಮಿಲಿಯನ್ ಕೇಳಿದ್ದಾರೆ. ಮಿಲಿಯನ್ ಅಂತ ಹೇಳಿದ್ರೆ ನಮ್ಗೆ ಗೊತ್ತು 10ರ ಘಾತ 6 ಅಂತ ಅಲ್ವಾ. ಆಗ ಆ ಲೆಕ್ಕವನ್ನು ಮಾಡೋಣ. ಗುಣಿಸೋದಷ್ಟೇ, ಗುಡಿಸಿ ಘಾತ ರೂಪದಲ್ಲಿ ಬರೆದಿಡೋದು ಮಕ್ಕಳೇ. ಜೇನುಗೂಡುಗಳು, ಜಗತ್ತಿನಲ್ಲಿರುವ ಜೇನುಗೂಡುಗಳು ಎಷ್ಟು ಕೊಟ್ಟಿದ್ದಾರೆ? 100 ಮಿಲಿಯನ್ ಅಲ್ವಾ. 100 ಮಿಲಿಯನ್ ಅಂತ ಕೊಟ್ಟಿದ್ದಾರೆ. ಆಗ ನಾನೇನು ಬರ್ತೀನಿ? 100 × 10ರ ಘಾತ 6 ಅಂತ ಬರಿತೀನಿ. ಮಿಲಿಯನ್ ಅಂತ ಹೇಳಿದ ತಕ್ಷಣ 10ರ ಘಾತ 6. ಆಗ
ಒಂದು ಜೇನು ನೊಣಗಳು, ಒಂದು ಗೂಡಿನಲ್ಲಿರುವ, ಪ್ರತಿ ಗೂಡಿನಲ್ಲಿರುವ ನೊಣಗಳು. ಆಗ ಒಂದು ಗೂಡಿನಲ್ಲಿರುವ ಜೇನುನೊಣ ಎಷ್ಟಿದೆ? ಜೇನುನೊಣ 50,000 ಜೇನುನೊಣ ಇದೆ. ಆಗ ನಾವೇನು ಮಾಡಬೇಕು? ಒಟ್ಟು ಜೇನುನೊಣಗಳು ಅಲ್ವಾ, ಗೂಡಿಷ್ಟಿದೆ, ಆಗ ಜೇನುನೊಣ ಒಂದು ಗೂಡಲ್ಲಿ ಇಷ್ಟಿದೆ, ಆಗ ಟೋಟಲ್ ಒಟ್ಟು ಜೇನುನೊಣಗಳು ಎಷ್ಟಿದೆ? ಜೇನುನೊಣಗಳು ಏನು ಮಾಡ್ತೀರಾ? ಜಸ್ಟ್ ಗುಣಿಸೋದಷ್ಟೇ ಅಲ್ವಾ, ಅದರಲ್ಲಿ ದೊಡ್ಡ ವಿಷಯ ಅಲ್ಲ, ಅದನ್ನು ವೈಜ್ಞಾನಿಕವಾಗಿ ಬರೆಯೋದೇ ದೊಡ್ಡ ವಿಷಯ. ಓಕೆನಾ? ಇಲ್ಲಿ ನಾನೇನಂತ ಬರಿತೀನಿ? 5 × 10 ಬರ್ಕೊಂಡ್ಬಿಡ್ತೀನಿ. ಇಲ್ಲಿ ಎಷ್ಟು ಸೊನ್ನೆ ಇದೆ? 1 2 3 4, ಆಗ 4 ಅಂತ ಬರಿತೀನಿ. ಈಗ 100 × 5 ಎಷ್ಟಾಗುತ್ತೆ? 500 ಆಗುತ್ತೆ. 500 × 10 6 4 ಎಷ್ಟಾಗುತ್ತೆ? 10 ಈಗ ನಾನು ಇಲ್ಲಿಗೆ 5ಕ್ಕೆ ತರ್ತೀನಿ ಮಕ್ಕಳೇ. 5 × 10 ಇದನ್ನು ಪ್ಲಸ್ ಮಾಡಿದ್ರೆ ನಿಮಗೆ ಎಷ್ಟಾಗುತ್ತೆ? 1012. ಎಷ್ಟು ಜೇನುನೊಣಗಳಾಯಿತು? 5 × 1012 ಜೇನುನೊಣಗಳಾಯಿತು. ನೆಕ್ಸ್ಟ್ ಪ್ರಶ್ನೆ, 3ನೇ ಪ್ರಶ್ನೆ. ಒಬ್ಬ ಮಾನವನ ದೇಹದಲ್ಲಿ ಎಷ್ಟಂತೆ? 38 ಟ್ರಿಲಿಯನ್ ಇದಿದೆ ಅಂತೆ, ಬ್ಯಾಕ್ಟೀರಿಯಾದ ಕೋಶಗಳಿದೆ. ಟ್ರಿಲಿಯನ್ ಅಂತ ಹೇಳಿದ ತಕ್ಷಣ ನೋಡಿ, ನಿಮಗೆ ಹಿಂದೆ ಇದರಲ್ಲೇ ಕೊಟ್ಟಿದ್ದಾರೆ. ಟ್ರಿಲಿಯನ್ ಅಂದರೆ ಎಷ್ಟು ಬರಬೇಕು ಗಾತ ಅಂತಿರೋದನ್ನು ಅವ್ರು ಕೊಟ್ಟಿದ್ದಾರೆ. ಎಷ್ಟು? 1012. ಓಕೆ, ಟ್ರಿಲಿಯನ್ ಅಂತ ಹೇಳಿದ್ರೆ ಎಷ್ಟು ಬರ್ತದೆ? 1012 ಬರ್ತದೆ ಮಕ್ಕಳೇ. ಅದನ್ನು ನೀವು ಸ್ವಲ್ಪ ನೋಡಬೇಕು. ಎಷ್ಟು? 38 ಟ್ರಿಲಿಯನ್ ಅಂತ ಹೇಳಿದ ತಕ್ಷಣ ಅದನ್ನು ನೆನಪಿಟ್ಕೊಂಡಿದ್ದೀರಾ ಅಂತ ತಿಳ್ಕೊಳ್ತೀನಿ. ಈಗ ಲೆಕ್ಕ ಮಾಡೋಣ. ಜಗತ್ತಿನ ಎಲ್ಲ ಮನುಷ್ಯರು ಎಷ್ಟಿದ್ದಾರೆ ಅಂತ ಗೊತ್ತಾಯ್ತಲ್ಲ. ಜಗತ್ತಲ್ಲಿ ಎಷ್ಟು ಮನುಷ್ಯರಿದ್ದೀವಿ? 8 ಬಿಲಿಯನ್ ಇದ್ದೀವಿ ಅಲ್ವಾ? ಜನಸಂಖ್ಯೆ ನಾವು ಮೊದಲನೇ ಲೆಕ್ಕದಲ್ಲಿ ಮಾಡಿದ್ದೀವಿ. ಆಗ 1012 × 8 × 10⁹ ಈಕ್ವಲ್ ಟು ಗುಣಿಸಿ. 8 64, 6 8 3 24, 24 6 30 ಆಗುತ್ತೆ. ಇಂಟು 10 ಈಗ ಘಾತವನ್ನು ಕೂಡಿಸ್ಕೊಳ್ಳೋಣ. 12 9 ಆಗುತ್ತೆ. ಇಲ್ಲಿ 21 ಆಯಿತು. ಈಗ 3 ಆದಮೇಲೆ ಬಿಂದು ಹಾಕೋದಾದರೆ 3.04 ಅಂತ ಬರೆಯೋದಾದರೆ ಇದೇನಾಗುತ್ತೆ? 10 21ಕ್ಕೆ ಪುನಃ 2 ಸೇರಿಸ್ಬೇಕು. ಇಲ್ಲಿಗೆ ನಾನು ಬಿಂದು ಹಾಕಿದ್ದೀನಲ್ವ, 2 ಅಂಕಿ. ಆಗ ಟೋಟಲ್ 23 ಇದಾಗಿರ್ತದೆ ಬ್ಯಾಕ್ಟೀರಿಯಾಗಳು ವಾಸಿಸುವ ಸಂಖ್ಯೆ. ಓಕೆನಾ? ನೆಕ್ಸ್ಟ್ ಲಾಸ್ಟ್ ಒನ್. ಜೀವಿತಾವಧಿಯಲ್ಲಿ ಆಹಾರ ಸೇವಿಸಲು ಕಳೆದ ಒಟ್ಟು ಸಮಯವನ್ನು ಸೆಕೆಂಡ್ಗಳಲ್ಲಿ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಅದನ್ನು ನೋಡಿ, ನಾವು ಜೀವಿಸೋದೊಂದು ಜೀವಿತಾವಧಿ ಅಂದಾಜಾಗಿ ತೊಗೊಳ್ಳೋಣ ಮಕ್ಕಳೇ. ಅಂದಾಜಾಗಿ ನಾವು ಜೀವಿತಾವಧಿ ಎಷ್ಟು ಅಂತ ತೊಗೊಳ್ಳೋಣ? ಸಾಮಾನ್ಯ 70 ವರ್ಷ ತೊಗೊಳ್ಳೋಣ. ಓಕೆ, ಸಾಮಾನ್ಯ ಜೀವಿತಾವಧಿ 70 ವರ್ಷ ಅಲ್ವಾ? 70 ವರ್ಷ ಜೀವಿಸ್ತಾರೆ ಅಂತ ತಿಳ್ಕೊಳ್ಳೋಣ. ದಿನಕ್ಕೆ ಆಹಾರ ಸೇವಿಸಲು ತೆಗೆದುಕೊಳ್ಳುವ ಸಮಯ ಎಷ್ಟು? ಬೆಳಿಗ್ಗೆ ಅರ್ಧ ಗಂಟೆ, ಮಧ್ಯಾಹ್ನ ಅರ್ಧ ಗಂಟೆ, 4 ಗಂಟೆಗೆ ಅರ್ಧ ಗಂಟೆ, ಟಿ ವಿ ನೋಡ್ಕೊಂಡು ತಿನ್ನಬೇಕಲ್ವಾ, ಸಾಯಂಕಾಲ ಅರ್ಧ ಗಂಟೆ. ಆಗ ಟೋಟಲ್ ಅರ್ಧ ಗಂಟೆ, ಟೋಟಲ್ 2 ಗಂಟೆ ತೊಗೊಳ್ತೀವಿ ಅಂತ ತೊಗೊಳ್ಳೋಣ. ಓಕೆನಾ? ದಿನಕ್ಕೆ ಆಗ ಟೈಮ್ ತಾನೇ ಟಿ ವಿ ಮುಂದೆ ಕೂರಕ್ಕಾಗೋದು ಅಲ್ವಾ? ಆಹಾರ ಸೇವಿಸಲು 0ನ ಬರ್ಕೊಳ್ಳಿ. 7 5 35, 3 7 6 42 43 44 45 5 4 7 3 21 22 23 24 25. ಓಕೆ, ಇಷ್ಟು ಬರ್ತದೆ ದಿನಗಳು. ಆಯಿತಾ? ಎಷ್ಟಕ್ಕೆ? 70 ವರ್ಷ ಆಗೋಷ್ಟರೊಳಗೆ ಇಷ್ಟು ದಿನ ಆಗಿರುತ್ತೆ ಮಕ್ಕಳು. ಎಷ್ಟು? 25,550 ದಿನಗಳಾಗ್ತದೆ. ಆಯ್ತಾ? 500. ಈಗ ಸೆಕೆಂಡನ್ನು ಕನ್ವರ್ಟ್ ಮಾಡ್ಕೊಳ್ಳಿ. ಈಗ ಸೆಕೆಂಡಿಗೆ ಮಾಡಬೇಕಲ್ಲ ಅದನ್ನು. 25,550 ಇಂಟು 7,200. ಓಕೆನಾ? ಗುಣಿಸಿದಾಗ ಬರ್ತದೆ 1.8396. ಇಷ್ಟು ನಂಬರ್ನ ಬರೀಲೇಬೇಕು. ಇಂಟು 10⁸ 8 ಅಲ್ವಾ? 8 ಅಂತ ಬರೀತೀರಿ. ಎಷ್ಟು? 8 ಸೆಕೆಂಡ್.
1 ಅರಬ್ ಅಂತ ಹೇಳಿದ್ರೆ 10⁻9 ಅಂತ ಗೊತ್ತಿದೆ. ನೀವು 10⁻9 10 ಮುಂದೆ 1 ಮುಂದೆ 9 0 ಹಾಕಬೇಕು ಮಕ್ಕಳೇ. ಫಸ್ಟು 1 ನಿಮಿಷ ಅಂತ ಹೇಳಿದ್ರೆ 1 ನಿಮಿಷಕ್ಕೆ 60 ಸೆಕೆಂಡು. ನಾವು ಸ್ಟೇಜ್ ಬೈ ಸ್ಟೇಜ್ ಮಾಡ್ಕೊಂಡು ಹೋಗೋಣ, ಒಂದೇ ಸಲಕ್ಕೆ ಎಲ್ಲವನ್ನು ಮಾಡಬೇಡ. ಫಸ್ಟ್ 60ರಿಂದ ಬಾಗಿಸಿ, 60ರಿಂದ ಬಾಗಿಸಿದಾಗ ನಮಗೆ ಇಷ್ಟು ನಿಮಿಷ ಅಂತ ಬರುತ್ತೆ. ನಮಗೆ 1 ಗಂಟೆಗೆ 60 ನಿಮಿಷ ಅಂತ ಗೊತ್ತಿದೆ. ಪುನಃ 60ರಿಂದ ಬಾಗಿಸಿ, ಆಗ ನಮಗೆ ಗಂಟೆಗೆ ಕನ್ವರ್ಟ್ ಆಗಿ ಸಿಗ್ತದೆ. ಈಗ ನಮಗೆ ಗೊತ್ತು 24 ಗಂಟೆ ಅಂದರೆ 1 ದಿನ ಅಂತ. ಪುನಃ 24ರಿಂದ ಬಾಗಿಸಿ ಬಂದ ಆನ್ಸರನ್ನು, ಆಗ ನಮಗೆ 11,574 ದಿನ ಸಿಗುತ್ತೆ. ಆಮೇಲೆ ಅದನ್ನು 1 ವರ್ಷ ಅಂತ ಹೇಳಿದ್ರೆ 365 ದಿನ, 365ರಿಂದ ಬಾಗಿಸಿ, ಆಗ ನಮಗೆ ಸಿಗೋದು 31.7 ವರ್ಷ. ಮಕ್ಕಳೇ, ನಾವು 2026ರಲ್ಲಿದ್ದೀವಿ. 31 ವರ್ಷ ಅಂತ ಕೇಳಿದಾಗ ನಮಗೆ 1995 ಸಿಗ್ತದೆ, 95. ಆದರೆ ಇಲ್ಲಿ 7 ತಿಂಗಳಿರೋದ್ರಿಂದ 7ಅನ್ನು ಈಗ ಜುಲೈಯಿಂದ ಜುಲೈ ನಮಗೆ 7 ತಿಂಗಳು ಮೈನಸ್ ಆಗುತ್ತೆ. ಆಗ ನಮಗೆ ಡಿಸೆಂಬರ್ ಬರೋದು ಡಿಸೆಂಬರ್ ಇವತ್ತು ತಾರೀಕು 24, ಡಿಸೆಂಬರ್ 24 1994ನೇ ದಿನಾಂಕ ಬರ್ತದೆ. ಥ್ಯಾಂಕ್ ಯು ಮಕ್ಕಳೇ. ಲೈಕ್ ಶೇರ್ ಮಾಡಿ.